ಓಂ ಶ್ರೀ ಸತ್ ಉಪಾಸಿಯೇ ನಮಃ. ಗೌರೀಮಿಮೋಯ ಸಲಿಲಾನಿದಕ್ಷತೆ ಏಕಪದೇ ದ್ವಿಪದೇ ಸಾಚದಶ್ವದೆ ಅಷ್ಟಾವದೇ ನವಮದೇ ಬಹುವಚೇ ಸಹಸ್ರಾಕ್ಷರಾವರಮೇಯೋಮಂ. ಶ್ರೀಮಾತಾ ಶ್ರೀಮಹಾರಾಜ್ಞೆ ಶ್ರೀಮತ್ಸಿಂಹಾಸನೇಶ್ವರೆ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮದ್ಯತೆ ಶ್ರೀಲಲಿತ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಇವತ್ತಿನ ದಿವಸ ವಿಶೇಷವಾಗಿ ವಾರ ಭವಿಷ್ಯ 25/1/2026 31/1/2026 ವಾರ ಭವಿಷ್ಯ. 25ನೇ ತಾರೀಕು 1ನೇ ತಿಂಗಳು 2026 ಭಾನುವಾರ ರಥಸಪ್ತಮಿ ಇರ್ತಕ್ಕಂಥದ್ದು. ಭಾನುವಾರ ಬಂದಿದೆ, ಬಹಳ ವಿಶೇಷ. ನದಿ ಸ್ನಾನ ಮಾಡುವಂಥವರು ಸಾಧ್ಯವಾದಷ್ಟು ನದಿ ಸ್ನಾನವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಸೂರ್ಯ ನಮಸ್ಕಾರವನ್ನು ಮಾಡಿ, ಸೂರ್ಯನಿಗೆ ಪೂಜೆಯನ್ನು ಮಾಡತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ, ಈ ಪಿತೃದೋಷ ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವ್ಯತ್ಯಾಸ, ರಕ್ತದಲ್ಲಿ ಕೆಂಪು ರಕ್ತ ಕಣಗಳು ಕಡಿಮೆ ಆಗ್ತಾ ಇದೆ, ವಿಟಮಿನ್ ಡಿ ಕಡಿಮೆ ಆಗ್ತಾ ಇದೆ, ಅಥವಾ ವಿಟಮಿನ್ ಡಿಯಿಂದ ದೇಹದಲ್ಲಿ ಸಮಸ್ಯೆಗಳು ಉತ್ಪತ್ತಿ ಆಗ್ತಾ ಇದೆ, ಕಣ್ಣಿಗೆ ಸಂಬಂಧಪಟ್ಟ ಸಮಸ್ಯೆಗಳಾಗ್ತಾ ಇದೆ, ತಂದೆ ಮಕ್ಕಳಲ್ಲಿ ಜಗಳವಾಗ್ತಾ ಇದೆ ಅನ್ನುವಂಥವ್ರಿಗೆ, ಮತ್ತು ಆರೋಗ್ಯ ವೃದ್ಧಿ ಆಗಬೇಕು ಅನ್ನುವಂಥವ್ರಿಗೆ, ಮತ್ತು ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಸಮಸ್ಯೆಗಳಾಗ್ತಾ ಇದೆ, ಅವು ನಿರ್ವಿಘ್ನವಾಗಿ ನೆರವೇರಬೇಕು ಅನ್ನೋಂಥವ್ರಿಗೆ, ಉದ್ಯೋಗ ಸಂಬಂಧಪಟ್ಟಂತೆ ಸ್ಥಿರತೆ ಇಲ್ಲ ಅನ್ನೋ ರೀತಿಯಲ್ಲಿ ಇರುವಂಥವ್ರಿಗೆ, ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ಸಮಸ್ಯೆಗಳು ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಇರುವಂಥವ್ರಿಗೆ, ರಾಜಕಾರಣಿಗಳಿಂದ ಏನೋ ತೊಂದರೆ ಆಗ್ತಾ ಇದೆ, ಯಾವುದೋ ಕಾನೂನಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಸಿಕ್ಕಾಕ್ಕೊಂಡಿದ್ದೀರಿ ಅಂತಂದಾಗ ರಥಸಪ್ತಮಿ ದಿವಸ ನದಿ ಸ್ನಾನವನ್ನು ಮಾಡಿ ಶಿವಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ನಮಸ್ಕಾರವನ್ನು ಮಾಡೋದ್ರಿಂದ ಎಲ್ಲ ಸಮಸ್ಯೆಗಳು ಕೂಡ ಒಂದು ಹಂತಕ್ಕೆ, ಪೂರ್ಣ ಪ್ರಮಾಣದಲ್ಲಿ ಇಲ್ಲ ಅಂದ್ರೂ ಕೂಡ ಒಂದು ಹಂತಕ್ಕೆ ತೊಂದರೆ ಆಗುವಂಥದ್ದನ್ನು ತೊಂದರೆ ಆಗದಂಥ ರೀತಿಯಲ್ಲಿ ರಕ್ಷಣೆ ಮಾಡುತ್ತೆ. ರಥಸಪ್ತಮಿಯನ್ನು ಆಚರಣೆ ಮಾಡಿ, ಯಾವುದೂ ಸಾಧ್ಯವಾಗಲಿಲ್ಲ ಅಂದರೆ ಸೂರ್ಯನಿಗೆ ಅಭಿಮುಖವಾಗಿ ನಿಂತುಕೊಂಡು, ಅಂದರೆ ಸೂರ್ಯನಿಗೆ ಎದುರಾಗಿ ನಿಂತುಕೊಂಡು ಸೂರ್ಯನ ನಮಸ್ಕಾರವನ್ನು ಮಾಡಿ, ನಿಮ್ಮ ಸಂಕಲ್ಪವನ್ನು, ಯಾವುದು ತೊಂದರೆ ಆಗ್ತಾ ಇದೆ ಆ ತೊಂದರೆಯಿಂದ ರಕ್ಷಣೆ ಸಿಗಲಿ ಅಂತಕ್ಕಂಥ ರೀತಿಯಲ್ಲಿ ಆತ್ಮಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ಆ ಸಮಸ್ಯೆಗಳಿಂದ ಮುಕ್ತರಾಗೋದಕ್ಕೆ ಅಥವಾ ರಕ್ಷಣೆ ಸಿಗೋದಕ್ಕೆ, ತೊಂದರೆ ಆಗದಂಥ ರೀತಿಯಲ್ಲಿ ರಕ್ಷಣೆ ಸಿಗೋದಕ್ಕೆ ಅನುಕೂಲವಾಗುತ್ತೆ. ರಥಸಪ್ತಮಿ ಭಾನುವಾರ ಬಂದಿರುವಂಥದ್ದು ಬಹಳ ವಿಶೇಷ. ಇನ್ನು 30/1/2026 ಶುಕ್ರವಾರ ಮಹಾಪ್ರದೋಷವಿರ್ತಕ್ಕಂಥದ್ದು. ಪ್ರದೋಷ ಆಚರಣೆಯನ್ನು ಮಾಡಿ ಬಹಳ ವಿಶೇಷವಾದಂಥ ಫಲ. ಮಾಘ ಮಾಸದ ಒಂದು ಪ್ರದೋಷ ಆಚರಣೆ ಅಂತಕ್ಕಂಥದ್ದು ಬಹಳಷ್ಟು ಫಲವನ್ನು ನಿಮಗೆ ಕೊಡೋದಕ್ಕೆ ದಾರಿ ಆಗುತ್ತೆ. ಇನ್ನು ಈ ವಾರದಲ್ಲಿ ಗ್ರಹಗತಿಗಳ ಸ್ಥಿತಿಗತಿಗಳು ವಕ್ರನಾಗಿ ಮಿಥುನ ರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು, ಸಿಂಹರಾಶಿನಲ್ಲಿ ಕೇತು ಇರ್ತಕ್ಕಂಥದ್ದು, ಮಕರ ರಾಶಿನಲ್ಲಿ ಕುಜ, ರವಿ, ಬುಧ, ಶುಕ್ರ ಇರ್ತಕ್ಕಂಥದ್ದು, ಕುಂಭರಾಶಿನಲ್ಲಿ ರಾಹು, ಮೀನರಾಶಿನಲ್ಲಿ ಶನಿ ಇರ್ತಕ್ಕಂಥದ್ದು. ಚಂದ್ರ ಬಂದು ವಾರ ಆರಂಭ ಮೀನರಾಶಿನಲ್ಲಿದ್ದರೂ ಕೂಡ ಅಲ್ಪ ಭಾಗ ಇರ್ತಾನೆ. ತದನಂತರವಾಗಿ ಮೇಷ, ಋಷಭ, ಮಿಥುನ ರಾಶಿನಲ್ಲಿ ಸಂಚಾರವನ್ನು ಮಾಡ್ತಾನೆ ಈ ವಾರದಲ್ಲಿ. ಇಷ್ಟು 9 ಗ್ರಹಗಳ ಸ್ಥಿತಿಗತಿಗಳು. 3 ಗ್ರಹಗಳು ಅಸ್ತರಾಗಿದ್ದಾರೆ. ಕುಜ, ಬುಧ, ಶುಕ್ರ 3 ಗ್ರಹಗಳು ಅಸ್ತದ ಪ್ರಯೋಗಕ್ಕೊಳಗಾಗಿದ್ದಾರೆ. ಅಂದರೆ ರವೀಂದ್ರ ಹತ್ತಿರದ ಡಿಗ್ರಿನಲ್ಲಿರೋದ್ರಿಂದ ಅಸ್ತವಾಗ್ತಾರೆ, ಅಂದರೆ ಸ್ವಂತ ಬಲವನ್ನು ಕಳೆದುಕೊಳ್ತಾರೆ ಅಂತಕ್ಕಂಥ ಸ್ಥಿತಿನಲ್ಲಿರುತ್ತೆ. ಹಾಗಾಗಿ ಇಷ್ಟು ಗ್ರಹಗತಿಗಳ ಸ್ಥಿತಿಗತಿಗಳಿರೋದ್ರಿಂದ ಏನೆಲ್ಲ ಪರಿಣಾಮ ಮತ್ತು ಪ್ರಭಾವವನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ, ಮೇಷರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ದಶಮ ಪ್ರಭಾವ ಉಚ್ಚನಾಗಿದ್ದಾನೆ, ಆದರೂ ಅಸ್ತನಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಪ್ರಮಾಣ ಸ್ವಲ್ಪ ಕಡಿಮೆ ಆಗುತ್ತೆ. ಅಸ್ತ ಪ್ರಮಾಣ ಅಂದರೆ ಪೂರ್ಣವಾಗಿ ಇದ್ದಂಥ ರೀತಿಯ ಅಸ್ತದ ಪ್ರಭಾವಗಳಿಲ್ಲ. ವಾರ ಆರಂಭ 78% ಇರ್ತದೆ, ಅದೇ ಕಾಲಕ್ರಮೇಣ ಹಾಗೆ ಕಡಿಮೆ ಆಗುತ್ತೆ. ಹಾಗಾಗಿ ಪ್ರಭಾವ ಇರ್ತದೆ. ಹಾಗಾಗಿ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರವನ್ನು ಮಾಡುವಂಥವ್ರಿಗೆ ಅದ್ಭುತವಾದಂಥ ಕಾಲಾವಕಾಶಗಳು ಬರೋದಕ್ಕೆ ದಾರಿ ಇರ್ತದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ಮತ್ತು ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರವನ್ನು ಮಾಡುವಂಥವ್ರಿಗೂ ಕೂಡ ಅನುಕೂಲಗಳು ಕೂಡ ಆಗೋದಕ್ಕೆ, ಈಗಾಗಲೇ ಮಾಡ್ತಾ ಇದ್ದೀರಿ ಇನ್ನೊಂದ್ರಿ ಹೊಸ್ತ ಮಾಡಬೇಕು, ಗುಡ್. ಪ್ರಾರಂಭ ಮಾಡಿದಿರಿ, ವ್ಯವಹಾರಗಳನ್ನು ಮಾಡ್ತಾಯಿದ್ದೀರಿ, ಅಲ್ಲೂ ಕೂಡ ಅನುಕೂಲವಾಗುವಂಥ ಸಂದರ್ಭಗಳೆಲ್ಲವೂ ಕೂಡ ಇರುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ವಾರ ಮಧ್ಯಭಾಗದಿಂದ ಆಚೆಗೆ ಆರ್ಥಿಕವಾದಂಥ ಸ್ಥಿತಿಗತಿಗಳ ವಿಚಾರ ಸಂಬಂಧಪಟ್ಟಂತೆ ಸುಧಾರಣೆಯನ್ನು ಕಾಣುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು.
ಸ್ಥಿರಾಸ್ತಿ ಸಂಬಂಧಪಟ್ಟಂತೆ ಪ್ರಯತ್ನಗಳಲ್ಲಿ ಯಶಸ್ಸು ಅನುಕೂಲವಾಗ್ತಕ್ಕಂಥದ್ದು, ಉತ್ತಮವಾದಂಥ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥದ್ದು, ತಾಯಿಯ ಸಹಕಾರಗಳು ಸಿಗೋದಕ್ಕೆ ದಾರಿಯಾಗ್ತಕ್ಕಂಥದ್ದು, ವಿದ್ಯಾಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅನುಕೂಲವಾಗ್ತಕ್ಕಂಥ ಯೋಗ ಫಲಗಳು. ಅನುಕೂಲದ ಜೊತೆಯಲ್ಲಿ ಅದರಿಂದ ಬೆನ್ನಿಗೆ ಅನಾನುಕೂಲವೂ ಕೂಡ ನಿಂತಿರ್ತದೆ. ಯಾವುದೋ ಕೆಟ್ಟದಾಗ್ತಾ ಇದೆ ಅಂದರೆ ಅದರಿಂದ ಒಳ್ಳೇದಿದ್ದೇ ಇರುತ್ತೆ. ಏನೋ ಒಳ್ಳೇದಾಗ್ತಾ ಇದೆ ಅಂದರೆ ಅದರಿಂದ ಕೆಡುಕು ಕಟ್ಟಿಟ್ಟ ಬುತ್ತಿ. ಇದು ಸೂಕ್ಷ್ಮತೆಗಳನ್ನು ಅರ್ಥ ಮಾಡ್ಕೊಂಡಿರಬೇಕು. ಎಲ್ಲವೂ ಕೂಡ ಒಳ್ಳೇದಾಗ್ತಾ ಇದೆ ಅಂತಂದಾಗ ಸಾಮಾನ್ಯವಾಗಿ ಎಲ್ಲೋ ಒಂದು ಸಣ್ಣದಾಗಿ ಆಸೆ ಅಂತಕ್ಕಂಥ ರೀತಿಗೆ ಬಲಿಯಾಗಿ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಸಂದರ್ಭವೋ ಅಥವಾ ಯಾವುದೋ ಮಾಡಬಾರದ ಕೆಲಸಕ್ಕೆ ಕೈ ಹಾಕುವಂಥ ಪರಿಸ್ಥಿತಿಯು ನಿರ್ಮಾಣವಾಗಿ ಬರಬಹುದು. ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅನುಕೂಲವಾಗ್ತಕ್ಕಂಥ ಯೋಗಫಲ. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೂ ಕೂಡ ಅದ್ಭುತವಾದಂಥ ಅವಕಾಶಗಳು ವಾರ ಮಧ್ಯಭಾಗದಿಂದ ಆಚೆಗೆ ನಿಮಗೆ ಪ್ರಾಪ್ತಿಯಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿಲ್ಲ. ಮೇಲಧಿಕಾರಿಗಳಿಂದ ಏನಾದರೂ ಕೆಲಸ ಆಗಬೇಕು ಅಂದರೆ ವಾರ ಮಧ್ಯಭಾಗದಿಂದ ಆಚೆಗೆ ಪ್ರಯತ್ನ ಮಾಡಿ, ಖಂಡಿತವಾಗಲೂ ಕೂಡ ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಪ್ರಯಾಣ ಅನುಕೂಲವಾಗ್ತಕ್ಕಂಥದ್ದು. ಉದ್ಯೋಗ ಕಾರಣಾರ್ಥವಾಗಿ ಪ್ರಯಾಣವನ್ನು ಮಾಡ್ತಾ ಇದ್ದೀರಿ ಅಂದರೆ ಅಲ್ಲೂ ಕೂಡ ಅನುಕೂಲವಾಗುವಂಥದ್ದು. ಉತ್ತಮವಾದಂಥ ಹೆಸರು, ಗೌರವ, ಕೀರ್ತಿ, ಪ್ರತಿಷ್ಠೆ, ಮಾನ ಸನ್ಮಾನಗಳು ಸಿಗುವಂಥದ್ದು, ಭಾವನೆಗಳಿಗೆ ಬೆಲೆ ಸಿಗುವಂಥದ್ದು, ನಿಮ್ಮ ಇಷ್ಟಾರ್ಥಗಳು ಈಡೇರುವಂಥ ಸಂದರ್ಭಗಳು, ಪೂರ್ವದಲ್ಲಿ ಮಾಡಿರ್ತಕ್ಕಂಥ ಪುಣ್ಯ ಫಲಗಳು, ಪೂಜೆ ಪುನಸ್ಕಾರದ ಫಲಾಫಲಗಳು ಈ ವಾರದಲ್ಲಿ ನಿಮಗೆ ಪ್ರಾಪ್ತಿಯಾಗುವಂಥ ಯೋಗ ಫಲಗಳೆಲ್ಲವೂ ಕೂಡ ಉಂಟು. ಒಟ್ಟಿನಲ್ಲಿ ಮೇಷರಾಶಿನವರಿಗೆ ಅತ್ಯುತ್ತಮವಾದಂಥ ವಾರ ಅನ್ನೋ ರೀತಿಯಲ್ಲಿ ಪರಿವರ್ತನೆಯಾಗುವಂಥ ಎಲ್ಲ ಯೋಗ ಫಲವನ್ನು ಪಡೆದುಕೊಂಡು ಬಂದಿದೆ. ಆದರೆ ವ್ಯಯ ಶನಿ ಅಂತಕ್ಕಂಥವು ನಿಮಗೆ ಸ್ವಲ್ಪ ನಿಧಾನ ಆಗಬಹುದು. ಬರುವಂಥ ಹಣ ಎಳೆದಾಡಿಸಿ ಬರಬಹುದು. ಶನಿ 3ನೇ ದೃಷ್ಟಿ ಇರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ಎಳೆದಾಡಿಸಿ ಬರಬಹುದು. ಅಷ್ಟು ಬಿಟ್ಟರೆ ಮಿಕ್ಕಂಥ ರೀತಿಯಲ್ಲಿ ಎಲ್ಲವೂ ಕೂಡ ಉತ್ತಮವಾದಂಥ ಸ್ಥಿತಿಯನ್ನೇ ಮೇಷರಾಶಿನವರು ನೋಡಬಹುದು. ಈ ವಾರದಲ್ಲಿ ಅಸ್ಥಾನ ಆಗಿರ್ತಕ್ಕಂಥದ್ದಾಗಿರೋದ್ರಿಂದ ಎಕ್ಸ್ಪೆಕ್ಟೇಷನ್ಗಿಂತಲೂ ಕೂಡ ₹100 ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಒಂದು 60% 70% ಈಡೇರುವಂಥ ಸಾಧ್ಯತೆಗಳಿರುತ್ತೆ. ಅಥವಾ ಬೇರೆಯವರು ಸಹಕಾರ ಸಿಗುವಂಥ ಸಂದರ್ಭಗಳಲ್ಲೂ ಕೂಡ ಕಾಣುವಂಥದ್ದು ಉಂಟು. ಹಾಗಾಗಿ ಉತ್ತಮವಾದಂಥ ವಾರವೇ. ಆದರೂ ಒಂದು ಸಣ್ಣ ಪರಿಹಾರ, ಸಣ್ಣ ಪುಟ್ಟದಾದಂಥ ದೋಷ ಹೋಗಬೇಕು ಅನ್ನುವಂಥವ್ರಿಗೆ ಹನುಮಂತನ ದೇವಸ್ಥಾನ ಅಥವಾ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ವೃಷಭರಾಶಿನಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಖರ್ಚುಗಳು ಜಾಸ್ತಿ ಬರುತ್ತೆ. ಯಾಕೆ ಬರುತ್ತೆ, ಏನಕ್ಕೆ ಬರುತ್ತೆ, ನೀವು ಏನೂ ಮಾಡೋದಕ್ಕಾಗೋದಿಲ್ಲ. ಪ್ರಯಾಣ ಜಾಸ್ತಿ, ಓಡಾಟಗಳು ಜಾಸ್ತಿ ಇರ್ತದೆ. ಧಾರ್ಮಿಕವಾದಂಥ ಒಂದು ಉತ್ಸಾಹವೋ ಅಥವಾ ಧಾರ್ಮಿಕ ಆಚರಣೆಗಳು ಜಾಸ್ತಿ ಆಗುವಂಥ ಸಂದರ್ಭಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರುತ್ತೆ. ಒಟ್ಟಿನಲ್ಲಿ ಖರ್ಚುಗಳು ಜಾಸ್ತಿಯಾಗಿ ಸ್ವಲ್ಪ ಆರ್ಥಿಕವಾದಂಥ ಸ್ಥಿತಿಯಲ್ಲಿ ಸ್ವಲ್ಪ ಕೊರತೆಯನ್ನು ಎದುರಿಸ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು. ಅಥವಾ ಸೇವಿಂಗ್ಸ್ ಅನ್ನುವಂಥದ್ದು ಇಲ್ಲದೇ ಇರ್ತಕ್ಕಂಥ ರೀತಿಯಲ್ಲಿ ಒದ್ದಾಟಕ್ಕೆ ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಬಟ್ ವಾರ ಅಂತ್ಯ ಸ್ವಲ್ಪ ಪರವಾಗಿಲ್ಲ, ಸುಧಾರಣೆ ಆಗುವಂಥ ಸಾಧ್ಯತೆಗಳು ಬರೋದು. ವಾರ ಅಂತ್ಯ 2 ದಿವಸಗಳಲ್ಲಿ ಸ್ವಲ್ಪ ಸುಧಾರಣೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಕೌಟುಂಬಿಕವಾದಂಥ ಸಹಕಾರವೂ ಕೂಡ ನಿಮಗೆ ಅಷ್ಟೊಂದು ಉತ್ತಮವಾದಂಥ ರೀತಿಯಲ್ಲಿ ಸಿಗುವುದಿಲ್ಲ. ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನುಕೂಲದ ಒಂದು ಸ್ಥಿತಿಯನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ಅವಕಾಶಗಳು ಬರುತ್ತೆ. ಬಟ್ ಲಾಭ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಲಾಭ ಸಿಗೋದಿಲ್ಲ. ಅವಕಾಶಗಳಂತೂ ಹುಡುಕಿಕೊಂಡು ಬರುತ್ತೆ. ಲಾಭ ಮುಂದೆ ಯಾವತ್ತೂ ಸಿಗುತ್ತೆ. ಈಗ ಮಾಡಿದಂಥ ಫಲ ಮುಂದೆ ಯಾವತ್ತೂ ಸಿಗುತ್ತೆ. ಬಂದಿದ್ದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಇರುವಂಥದ್ದು. ಮತ್ತು ಸ್ಥಿರಾಸ್ತಿ ಮಾರಾಟ ಮಾಡಬೇಕು, ವಾಹನ ಮಾರಾಟ ಮಾಡಬೇಕು ಅನ್ನೋಂಥವ್ರಿಗೆ ವಾರಾಂತ್ಯ ತುಂಬ ಚೆನ್ನಾಗಿದೆ. ಚಿಂತೆ ಮಾಡುವಂಥದ್ದೇನಿಲ್ಲ. ಪ್ರೀತಿ ಪ್ರೇಮದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ಉತ್ತಮವಾದಂಥ ವಾತಾವರಣ ನಿರ್ಮಾಣವಾಗಿ ಬರುತ್ತೆ. ಮತ್ತು ಶುಭ ಕಾರ್ಯ ಪ್ರಯತ್ನದಲ್ಲೂ ಕೂಡ ಅನುಕೂಲಕರವಾದಂಥ ವಾತಾವರಣ. ಮತ್ತು ಈ ಪಾಲುದಾರಿಕೆ ವ್ಯವಹಾರ ಸ್ವಲ್ಪ ಅನುಕೂಲವಾಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ಒತ್ತಡಗಳಿಂದ ಜವಾಬ್ದಾರಿಗಳ ಜಾಸ್ತಿ ಆಗೋದ್ರಿಂದ ಸ್ವಲ್ಪ ಆ ಜವಾಬ್ದಾರಿಗಳಿಂದ ಒತ್ತಡಗಳಿಂದ ಪ್ರೆಷರ್ ಜಾಸ್ತಿಯಾಗಿ ನಿದ್ರೆ ಭಂಗ ಆಗ್ಬೋದು ಅಥವಾ ನಿದ್ರೆ ಕಡಿಮೆ ಮಾಡುವಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಎಲ್ಲಿ ನಿರೀಕ್ಷೆ ಮಾಡಿರ್ತೀರೋ ಅಲ್ಲಿ ಹಣಕಾಸಿನ ವ್ಯವಸ್ಥೆಗಳಾಗೋದಿಲ್ಲ. ಎಲ್ಲಿ ನಿರೀಕ್ಷೆ ಇರೋದಿಲ್ಲವೋ ಅಲ್ಲಿ ಹಣಕಾಸಿನ ವ್ಯವಸ್ಥೆಗಳಾಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ಉದ್ಯೋಗ ಬದಲಾವಣೆಗೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂದರೆ ವಾರಾಂತ್ಯ ತುಂಬ ಚೆನ್ನಾಗಿದೆ.
ವಿದೇಶಯಾನ ದೂರ ಪ್ರಯಾಣ ಮಾಡಬೇಕು ಅನ್ನೋಂಥವ್ರಿಗೆ ಅದ್ಭುತವಾದಂಥ ಅವಕಾಶ ವಾರ ಆರಂಭ ಅಂತಕ್ಕಂಥದ್ದು ಸ್ಪಷ್ಟವಾಗಿ ತೋರಿಸ್ತಕ್ಕಂಥದ್ದುಂಟು. ಮೇಲಧಿಕಾರಿಗಳನ್ನೇನಾದರೂ ಕೆಲಸ ಕಾರ್ಯಗಳು ಆಗಬೇಕು ಅನ್ನೋದಿತ್ತು ಅಂದರೆ ಸಾಮಾನ್ಯವಾಗಿ ಜಯವನ್ನು ಸಾಧಿಸ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಾಣ್ತದೆ. ವ್ಯಾಜ್ಯಗಳಲ್ಲಿ ಕೇಸ್ಗಳು ಏನಾದರೂ ಇದ್ದಂಥ ಪಕ್ಷದಲ್ಲಿ ಅಲ್ಲಿ ಸ್ವಲ್ಪ ಅನುಕೂಲವಾಗ್ತಕ್ಕಂಥ ಯೋಗ ಫಲಗಳು, ಅಂದರೆ ಧೈರ್ಯದಿಂದ ಮುನ್ನುಗ್ಗಿ ಕಾರ್ಯಚಟುವಟಿಕೆಯನ್ನು ಮಾಡ್ತಕ್ಕಂಥದ್ದು, ಪತ್ರ ವ್ಯವಹಾರ, ಬರವಣಿಗೆ ಇಲ್ಲಿ ಸ್ವಲ್ಪ ಅನುಕೂಲವಾಗ್ತಕ್ಕಂಥದ್ದು. ಕಮ್ಯುನಿಕೇಷನ್ ವ್ಯವಹಾರದಲ್ಲಿರ್ತಕ್ಕಂಥವ್ರಿಗೆ ಮಾತಿನಿಂದಲೇ ನಿಮಗೆ ಕೆಲಸವನ್ನು ಮಾಡಿಕೊಳ್ಳುವಂಥ ರೀತಿಯಲ್ಲಿರುವಂಥವ್ರಿಗೆ ಅದ್ಭುತವಾದಂಥ ಅವಕಾಶ. ಮಾತು ಅಂದರೆ ಎಲ್ಲಿ ವರ್ಕ್ ಆಗುತ್ತೆ? ಸಾಮಾನ್ಯವಾಗಿ ಜ್ಯೋತಿಷಿಗಳಾಗಿರ್ತಾರೆ, ಲಾಯರ್ಗಳಾಗಿರ್ತಾರೆ, ಟೀಚರ್ಸ್ಗಳಾಗಿರ್ತಾರೆ. ಬರೀ ಮಾತಿನಿಂದಲೇ ಅವ್ರ ಚಟುವಟಿಕೆ ನಡೀತಾ ಇರ್ತದೆ. ಈ ಏನೋ ಯಾವುದೋ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂಥ ರೀತಿಯಲ್ಲಿ ಬಿಸ್ನೆಸ್ ಆಗಬೇಕು ಅನ್ನೋಂಥವ್ರಿಗೆ ಮಾತು ನಿಮಗೆ ವರದಾನವಾಗಿ ಈ ವಾರ ವರ್ಕ್ ಆಗುತ್ತೆ. ವೃಷಭ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಮೇಲ್ಮುಖವಾಗಿ ಅದೃಷ್ಟವಂತರು, ಒಳಮುಖವಾಗಿ ನೋಡಿದರೆ ದುರಾದೃಷ್ಟವಂತರು ಅಂತಕ್ಕಂಥ. ಮೇಲೆಲ್ಲ ಚಟುವಟಿಕೆಗಳು ನಡೀತಾ ಇದೆ, ಇಲ್ಲ ವ್ಯವಹಾರ ಎಲ್ಲವೂ ಕೂಡ ಆಯಿತು, ಗಲ್ಲ ತುಂಬಿಲ್ಲ, ಈ ಸ್ಥಿತಿನಲ್ಲಿರುತ್ತೆ ವೃಷಭ ರಾಶಿನವ್ರಿಗೆ. ಪರಿಹಾರ ಏನು ಮಾಡಿಕೊಳ್ಬೇಕು? ಲಲಿತಾ ನಾಮಾವಳಿಯನ್ನು ಪಾರಾಯಣವನ್ನು ಮಾಡ್ತಕ್ಕಂಥದ್ದು ಅದ್ಭುತವಾದಂಥ ರೀತಿಯಲ್ಲಿ ವರ್ಕ್ ಆಗುತ್ತೆ. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಅಷ್ಟಮ ಪ್ರಭಾವ, ಹಾಗಾಗಿ ಏನಾಗ್ತದೆ, ಸ್ವಲ್ಪ ಸ್ವಯಂಕೃತ ಅಪರಾಧವನ್ನು ಮಾಡಿಕೊಳ್ಳಬಹುದು, ಅಥವಾ ನೀವೇ ಹೋಗಿ ಸಮಸ್ಯೆಗೆ ಸುಳಿಗೆ ಸಿಲುಕಾಕ್ಕೊಳ್ತಕ್ಕಂಥ ಸಾಧ್ಯತೆಗಳು ಬರಬಹುದು, ಅಥವಾ ಅನಾರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಗಂಭೀರ ಆಗಬಹುದು. ವಾರ ಮಧ್ಯಭಾಗದಿಂದ ಆಚೆಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಎಚ್ಚರಿಕೆ ಇರಬೇಕು. ಮತ್ತು ಮಾಡುವಂಥ ಉದ್ಯಮ, ವ್ಯಾಪಾರ, ವ್ಯವಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ಚರಿಕೆ ಇರಬೇಕು. ವಾರ ಆರಂಭ ಅಷ್ಟೊಂದು ತೊಂದರೆಯನ್ನು ಕೊಡೋದಿಲ್ಲ ನಿಮಗೆ. ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಎಡವಟ್ಟುಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳೇ ಉಂಟು. ಆದರೂ ಆರ್ಥಿಕವಾದಂಥ ಸ್ಥಿತಿನಲ್ಲಿ ಸ್ವಲ್ಪ ಸುಧಾರಣೆ, ಲಾಭ, ವ್ಯವಹಾರಗಳಲ್ಲಿ ವಾರ ಆರಂಭದಲ್ಲಿ ಸ್ವಲ್ಪ ವ್ಯವಹಾರದಲ್ಲಿ ಚೇತರಿಕೆ, ಲಾಭವನ್ನು ನೋಡ್ತಕ್ಕಂಥ ಪರಿಸ್ಥಿತಿ. ಸ್ವಲ್ಪ ಸೇವಿಂಗ್ಸ್ ಅಂತಕ್ಕಂಥ ರೀತಿಯಲ್ಲಿ ಮಾಡೋದಕ್ಕೆ ಹೋದರೆ ಅಲ್ಲಿ ಅಷ್ಟೊಂದು ಉತ್ತಮವಾದಂಥ ಸ್ಥಿತಿ ಇಲ್ಲ. ಹೂಡಿಕೆ ಮಾಡೋಕ್ಕೆ ಹೋದರೆ ಅಲ್ಲಿ ಎಡವಟ್ಟುಗಳನ್ನು ಮಾಡಿಕೊಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸ್ವಲ್ಪ ಜಾಗ್ರತೆ. ಪ್ರಯಾಣ ಸ್ವಲ್ಪ ಸಮಸ್ಯೆಯನ್ನು ತರಬಹುದು, ಸ್ವಲ್ಪ ನಷ್ಟಗಳಾಗಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ವಿದ್ಯಾಭ್ಯಾಸ ವಾರ ಆರಂಭ ಚೆನ್ನಾಗಿದೆ, ವಾರ ಅಂತ್ಯ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ಮತ್ತು ಪ್ರೀತಿ ಪ್ರೇಮ ಭಾವನೆಗಳಿಗೆ ಸ್ವಲ್ಪ ಪೆಟ್ಟು ಬೀಳ್ತಕ್ಕಂಥದ್ದು, ತುಂಬ ಹಚ್ಚಿಕೊಂಡಂಥ ವ್ಯಕ್ತಿಗಳಿಂದ ಸ್ವಲ್ಪ ನೋವಾಗ್ತಕ್ಕಂಥದ್ದು, ನಿರಾಸೆಗಳನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ದುಸ್ಥಾನ ವಿಪರೀತ ರಾಜಯೋಗ, ಲಾಭ ಪ್ರಮಾಣ ಕುಜ. ಸಾಮಾನ್ಯವಾಗಿ ಸೇವಕರಿಂದ ನಿಮ್ಮ ಕೈ ಕೆಳಗೆ ಕೆಲಸ ಮಾಡೋರ ಒಟ್ಟಿಗೆ ಸ್ವಲ್ಪ ಕಿರಿಕಿರಿಗಳಾಗಬಹುದು, ಆದರೂ ಲಾಭವಾಗುತ್ತೆ. ಅವರಿಂದ ಕೆಲಸ ಕಾರ್ಯಗಳು ಆಗೋದಕ್ಕೆ ದಾರಿಯಾಗ್ತದೆ. ಮತ್ತು ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಉದ್ಯೋಗ ಸಿಗುತ್ತೆ, ಬಟ್ ಒತ್ತಡ ಜಾಸ್ತಿ ಇರ್ತಕ್ಕಂಥ ಉದ್ಯೋಗ ಸಿಗುವಂಥ ಸಾಧ್ಯತೆಗಳಿರುತ್ತೆ. ವ್ಯಾಜ್ಯಗಳಲ್ಲಿ ನಿಮಗೆ ಅನುಕೂಲವಾಗ್ತಕ್ಕಂಥದ್ದು, ಪೂರಕವಾದಂಥ ವಾತಾವರಣ, ಕೋರ್ಟ್ ಕೇಸ್ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಶುಭ ಕಾರ್ಯ ಪ್ರಯತ್ನ ಒಂದು ತಕ್ಕ ಮಟ್ಟಿಗೆ ಪರವಾಗಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ, ಅಂದರೆ ಪಾಸಿಟಿವ್ ರಿಸಲ್ಟ್ ಬರುವಂಥ ಸಾಧ್ಯತೆಗಳು ಬರಬಹುದು. ಭಾಗ್ಯಾಧಿಪತಿಯಾದಂಥವನು ದಶಮ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಯೋಗ ಪ್ರಭಾವಗಳು ಬರಬೇಕು, ಬಟ್ ಅದರ ಪ್ರಭಾವಗಳ ಅನುಭವಿಸೋದಕ್ಕೆ ಯಾವ ನಕ್ಷತ್ರಗಳು ಕೂಡ ಇರೋದಿಲ್ಲ. ಹಾಗಾಗಿ ಆ ಯೋಗ ಪ್ರಭಾವಗಳು ಯಾವುದೂ ಕೂಡ ನಿಮ್ಮ ಮೇಲೆ ಪರಿಣಾಮವನ್ನು ಬೀರೋದಿಲ್ಲ ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ಆದರೆ ಭಾಗ್ಯರಾಹು ಅಂತಕ್ಕಂಥದ್ದು ಎಲ್ಲೋ ಸಣ್ಣದಾಗಿ ಭವಿಷ್ಯವನ್ನು ಕಿತ್ತುಕೊಂಡು ಬಿಡ್ತಾನೆ, ಅಥವಾ ಬೇರೆಯವರ ಕುತಂತ್ರದಿಂದ ನಿಮ್ಮ ಭವಿಷ್ಯಕ್ಕೆ ಕಳಂಕ ಬರುತ್ತಾ ಅನ್ನೋ ರೀತಿಯಾದಂಥ ವಾತಾವರಣ ವಾರ ಅಂತ್ಯದಲ್ಲಿ ನಿಮಗೆ ಗೋಚರ ಆಗಬಹುದು, ಅಥವಾ ಅನುಭವಕ್ಕೆ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ಹಾಗಾಗಿ ಜಾಗ್ರತೆ. ವಾರ ಆರಂಭ ಪರವಾಗಿಲ್ಲ ನಿಮಗೆ ಮಿಥುನ ರಾಶಿನವರಿಗೆ. ವಾರ ಮಧ್ಯಭಾಗದಿಂದ ಆಚೆಗೆ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾಗತ್ತೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ನೀವು ಸಾಧ್ಯವಾದಷ್ಟು ಮಲ್ಲಿಗೆ ಹೂವಿನಿಂದ ವೆಂಕಟೇಶ್ವರನಿಗೆ ಅರ್ಚನೆ ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ, ಅಥವಾ ಅಷ್ಟೋತ್ತರವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ. ಇನ್ನು ಕಟಕರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಕಟಕರಾಶಿನವರಿಗೆ ಈ ವಾರ ಉತ್ತಮವಾದಂಥ ಸ್ಥಿತಿಯನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ಯಾಕೆಂದರೆ ಚಂದ್ರನ ಮೇಲೆ, ರಾಷ್ಟ್ರಾಧಿಪತಿಯ ಮೇಲೆ ಯೋಗಕಾರಕನ ದೃಷ್ಟಿ ಇರುವಂಥದ್ದು, ಅದೃಷ್ಟ ಅಂತಕ್ಕಂಥದ್ದು ಪ್ರಾಪ್ತಿಯಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ. ರಾಶಿ ನಕ್ಷತ್ರ ಪರಿವರ್ತನಾ ಸ್ಥಿತಿಯಲ್ಲಿರ್ತಕ್ಕಂಥ ಚಂದ್ರನ ಪ್ರಭಾವ, ಹಾಗಾಗಿ ಅಲ್ಲೂ ಕೂಡ ಅನುಕೂಲವಾಗ್ತಕ್ಕಂಥ ಯೋಗ ಬಲಗಳು. ಪರಮೋಚ್ಚನಾಗಿ ಚಂದ್ರನ ಮೇಲೆ ದೃಷ್ಟಿ ಬೀಳ್ತಕ್ಕಂಥದ್ದು, ರಾಷ್ಟ್ರಾಧಿಪತಿಯಾದಂಥ ಉಚ್ಚನಾಗ್ತಕ್ಕಂಥದ್ದಾಗಿರೋದ್ರಿಂದ
ಎಲ್ಲ ಕಾರ್ಯಗಳಲ್ಲೂ ಕೂಡ ಯಶಸ್ಸು, ಅನುಕೂಲ, ಯೋಗಫಲ, ಅದೃಷ್ಟ ಅಂತಕ್ಕಂಥದ್ದು ಪ್ರಾಪ್ತಿಯಾಗಬೇಕು. ಕೆಲಸ ಕಾರ್ಯಗಳ ಚಟುವಟಿಕೆಗಳು ತುಂಬ ಸುಸೂತ್ರವಾಗಿ ಆಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಇರ್ತದೆ. ವಾರ ಅಂತ್ಯದ 2 ದಿವಸಗಳು ಮಾತ್ರ ನಿಮಗೆ ಯಾವುದೋ ಶುಕ್ರವಾರ, ಶನಿವಾರ ಸ್ವಲ್ಪ ತೊಂದರೆ ಆಗಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ಹಾಗಾಗಿ ವಾರಾಂತ್ಯ, ಅದರಲ್ಲೂ ಕೂಡ ಲಾಸ್ಟ್ ಶನಿವಾರ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಕಟಕರಾಶಿನವರು. ಒಟ್ಟಿನಲ್ಲಿ ವಾರ ಪೂರ್ತಿ ಉತ್ತಮವಾದಂಥ ಸ್ಥಿತಿ ಇದ್ದಂಥದ್ದು, ವಾರ ಅಂತ್ಯದಲ್ಲಿ ಆಗುವಂಥ ಒಂದು ಸಣ್ಣ ಎಡವಟ್ಟುಗಳು ಅಂತಕ್ಕಂಥದ್ದು ಎಲ್ಲವನ್ನೂ ಕೂಡ ಕಳೀತದೆ. ಏಕೆಂದರೆ ಕಂಪ್ಲೀಟ್ ಬಿಲ್ಡಿಂಗ್ ಆಗ್ತದೆ, ಸಣ್ಣದಾಗಿ ತಳಭಾಗದಲ್ಲಿ ಏನೋ ಸಣ್ಣ ಆಗಿರೋದು ಕಂಪ್ಲೀಟ್ ಎಲ್ಲ ವೇಸ್ಟ್ ಆಗುತ್ತೆ, ಎಲ್ಲ ಕಂಪ್ಲೀಟ್ ಆಗುತ್ತೆ, ಎಲ್ಲೋ ಸಣ್ಣದಾಗಿ ಲೀಕೇಜ್ ಆಗುತ್ತೆ, ಇಡೀ ಬಿಲ್ಡಿಂಗ್ ನೀರು ಆವರಿಸುತ್ತೆ. ಈ ರೀತಿಯಲ್ಲಿ ಇರುತ್ತೆ ನಿಮ್ಮ ಸ್ಥಿತಿಗತಿಗಳು. ಎಲ್ಲ ರೀತಿಯಲ್ಲೂ ಉತ್ತಮವಾದಂಥ ವಾರವಾದರೂ ಒಂದು ಸಣ್ಣ ಮಿಸ್ಟೇಕಿಂದ ಅಷ್ಟೂ ಫಲಗಳನ್ನು ಕಳೆದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿ ಬರಬಹುದು. ಎಚ್ಚರಿಕೆ ಹೆಜ್ಜೆ ಇಡಬೇಕಾಗತ್ತೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುಡ್, ತೊಂದರೆ ಇಲ್ಲ. ಸೇವಿಂಗ್ಸು ತಕ್ಕ ಮಟ್ಟಿಗೆ ಆಗುವಂಥದ್ದು ಎಲ್ಲವೂ ಕೂಡ ಉಂಟು. ಮತ್ತು ಲಾಭವನ್ನು ನೋಡ್ತಕ್ಕಂಥ ಸ್ಥಿತಿಯೂ ಕೂಡ ಕಾಣ್ತದೆ. ವಿದ್ಯಾಭ್ಯಾಸ ಚೆನ್ನಾಗಿದೆ. ಶುಭ ಕಾರ್ಯ ಪ್ರಯತ್ನದಲ್ಲಿ ಅನುಕೂಲದ ಸ್ಥಿತಿ ಏನಾದರೂ ಕಾಣ್ತದ ಅಂದರೆ ಅನುಕೂಲದ ಸ್ಥಿತಿಯನ್ನು ನೋಡಬಹುದು. ಮಕ್ಕಳಿಂದ ಲಾಭವಾಗುತ್ತಾ, ಅನುಕೂಲವಾಗುತ್ತೆ. ಮಕ್ಕಳಿಂದ ಧನ ಸಹಾಯ ಹರಿದು ಬರುತ್ತಾ, ಆಗುತ್ತೆ. ಮಕ್ಕಳಿಂದ ಸೇವಿಂಗ್ಸ್ ಆಗುತ್ತಾ, ಅನುಕೂಲವಾಗ್ತಕ್ಕಂಥ ಸ್ಥಿತಿ. ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಗಂಭೀರವಾದ ಸಮಸ್ಯೆಗಳನ್ನು ವಾರ ಅಂತ್ಯ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಹೇಳ್ತಾ ಇರ್ತಕ್ಕಂಥದ್ದು ವಾರ ಅಂತ್ಯ. ಇನ್ನು ಪಾಲುದಾರಿಕೆ ವ್ಯವಹಾರ ಪರವಾಗಿಲ್ಲ, ಚೆನ್ನಾಗಿ ಆಗೋದಕ್ಕೆ ದಾರಿ ಆಗ್ತದೆ. ನಿಧಾನ ಸ್ಲೋಲಿ ಮೂಮೆಂಟಲ್ಲಿ ಸ್ವಲ್ಪ ಅನುಕೂಲವಾಗ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು ಉಂಟು. ವಿದ್ಯಾಭ್ಯಾಸ ಚೆನ್ನಾಗಿದೆ, ಎಲ್ಲವೂ ಕೂಡ ಚೆನ್ನಾಗಿದೆ. ನಿಮಗೆಲ್ಲವೂ ಕೂಡ ಸುಸೂತ್ರವಾಗಿ ಅನುಕೂಲದ ವಾರವಾಗಿಯೇ ಇರ್ತಕ್ಕಂಥದ್ದಾಗಿರೋದ್ರಿಂದ ಅದನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಳ್ಳಿ. 7-6 ದಿವಸವೂ ಕೂಡ ಚೆನ್ನಾಗಿತ್ತಂತೂ ಯಾವತ್ತೋ ಒಂದು ದಿವಸ ಮಾಡುವಂಥ ಎಡವಟ್ಟು ನಿಮ್ಮನ್ನು ಪಾತಾಳಕ್ಕೆ ತಳ್ಳಬಹುದು. ಹಾಗಾಗಿ ಎಚ್ಚರಿಕೆ, ಅದು ವಾರ ಅಂತ್ಯದಲ್ಲೇ ಆಗುತ್ತೆ. ಇನ್ನು ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ, ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ ರಾಹುವಿನ ದೋಷ ಪರಿಹಾರ ಆಗಬೇಕು. ಅಥವಾ ಅರಳಿ ಮರ, ಬೇವಿನ ಮರ ಇರುವಂಥ ಜಾಗದಲ್ಲಿ ನಾಗದೇವತೆಯ ಪ್ರದಕ್ಷಿಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ ಖಂಡಿತ ಯಾವುದೇ ತೊಂದರೆ ತಾಪತ್ರಯ ಆಗದಂಥ ರೀತಿಯಲ್ಲಿ ರಕ್ಷಣೆ ಸಿಗುತ್ತೆ. ಇನ್ನು ಸಿಂಹರಾಶನಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಶತ್ರು ದಮನವಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅಂದರೆ ಶತ್ರುಗಳು ಯಾರ್ಯಾರು ನಿಮಗೆ ತೊಂದರೆ ಕೊಟ್ಟಿರ್ತಾರೋ ಅವರೆಲ್ಲರೂ ಕೂಡ ನಾಮಾವಶೇಷವಾಗಿ ಹೋಗುವಂಥದ್ದೆಲ್ಲವೂ ಕೂಡ ಉಂಟು. ಅದೃಷ್ಟದ ಬಾಗಿಲು ತೆಗೆಯುವಂಥ ಪರಿಸ್ಥಿತಿಯೂ ಕೂಡ ಬರುತ್ತೆ. ಮತ್ತು ಹೂಡಿಕೆ ಕಡೆಗೆ ಇನ್ವೆಸ್ಟ್ ಮಾಡಬೇಕು, ಯಾವುದೋ ವ್ಯವಹಾರವನ್ನು ಶುರು ಮಾಡಬೇಕು ಅನ್ನೋ ರೀತಿಯಾದಂಥ ಪ್ರಯತ್ನ ಅಲ್ಲಿ ಒಂದು ಅರ್ಥಪೂರ್ಣವಾಗಿ ಸಕ್ಸಸ್ ಕೂಡ ಆಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ಅದೇ ರೀತಿಯಲ್ಲಿ ಸಾಲವನ್ನು ಮಾಡುವಂಥ ಪರಿಸ್ಥಿತಿಗಳು ಕೂಡ ಬರಬಹುದು. ಮಾಡ್ತೀರಿ, ಈಡೇರಿಕೆ ಅಂದರೆ ಖಂಡಿತ ಈಡೇರುತ್ತೆ. ಸಾಲವನ್ನೇನಾದ್ರು ಕೇಳಿದ್ರಿ ಬ್ಯಾಂಕಲ್ಲೋ ಬೇರೆಯವ್ರ ಹತ್ರನೋ ಏನು ಕೇಳಿದರೆ ಸ್ವಲ್ಪ ಸಹಾಯವಾಗುವಂಥ ಪರಿಸ್ಥಿತಿ ಕಂಡು ಬರುತ್ತೆ. ಬಂಧುಗಳಿಂದ ನಷ್ಟಗಳಾಗ್ತಕ್ಕಂಥದ್ದು, ನೆರೆಹೊರೆಯಿಂದ ನಷ್ಟ ಮತ್ತು ಕಿರಿಕಿರಿ ಕಷ್ಟಗಳನ್ನಾದರೂ ಅನುಭವಿಸ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಾಣುವಂಥದ್ದು ಉಂಟು. ವಿದ್ಯಾಭ್ಯಾಸ ಸ್ವಲ್ಪ ಅನಾರೋಗ್ಯ ಕಾರಣಗಳೇನಾದರೂ ವಿದ್ಯಾಭ್ಯಾಸವನ್ನು ಭಂಗ ತರಬಹುದು. ಇಲ್ಲ ಅಂದರೆ ಗುಡ್. ಆದರೆ ಈ ಗೂಢ ವಿದ್ಯೆಗಳು ಅಂತ ಕರಿತೀವಿ, ಈ ಸೈನ್ಸ್ ಅಥವಾ ರಿಸರ್ಚ್ ಲೈನ್, ಡಾಕ್ಟ್ರು ಓದ್ತಾಗಿರ್ತಕ್ಕಂಥವ್ರಿಗೆ, ತುಂಬ ಹೈಯರ್ ಎಜುಕೇಷನ್ ಮಾಡುವಂಥವ್ರಿಗೆ, ಮತ್ತು ಯಾರು ಈ IT-BT ಅನ್ನೋ ರೀತಿಯಲ್ಲಿ ಅಥವಾ ಕ್ಯಾಂಪಸ್ಗಳಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅದ್ಭುತವಾದಂಥ ಒಂದು ಅವಕಾಶಗಳನ್ನು ನೋಡಬಹುದು. ಅಲ್ಲಿ ಸಕ್ಸಸ್ಸನ್ನು ಕಾಣೋದಕ್ಕೆ ದಾರಿಯಾಗ್ತದೆ. ಗುರುವಿನ ಪ್ರಭಾವ ನಿಮಗೆ ಈ ವಾರದಲ್ಲಿ ಅಷ್ಟು ಪೂರ್ಣ ಪ್ರಮಾಣದಲ್ಲಿ ಸಿಗುವಂಥ ಸಾಧ್ಯತೆಗಳಿಲ್ಲ. ಏಕೆಂದರೆ ಗುರುವಿನದು ಯಾವುದು ಕೂಡ ನಿಮಗೆ ಆಡಳಿತ ಈ ವಾರದಲ್ಲಿ ಇಲ್ಲದೇ ಇರತಕ್ಕಂಥದ್ದಾಗಿರೋದ್ರಿಂದ. ಸಪ್ತಮ ಪ್ರಭಾವ ಅಂತಕ್ಕಂಥದ್ದು ದಾಂಪತ್ಯದಲ್ಲಿ ಸ್ವಲ್ಪ ರಾಹುಕೇತು ಸಮಸ್ಯೆಯನ್ನು ತರಬಹುದು. ಆದರೂ ವಾರ ಅಂತ್ಯದಲ್ಲಿ ಸಮಸ್ಯೆಯನ್ನು ತರಬಹುದು ಅಷ್ಟೇ. ಅಲ್ಲಿ ಅಷ್ಟು ಬಿಟ್ಟರೆ ಅಂಥದ್ದೇನು ಮೈನಸ್ ಪಾಯಿಂಟ್ ಅನ್ನೋ ರೀತಿಯಲ್ಲಿ ಸಾಂಸಾರಿಕ ಜೀವನದಲ್ಲಿ ಇರೋದಿಲ್ಲ. ತಂದೆಯ ಸಹಕಾರ ಸಿಗೋದಕ್ಕೆ ದಾರಿಯಾಗ್ತದೆ. ಭಾಗ್ಯಾಧಿಪತಿಯಾದಂಥವನು ಮತ್ತು ರಾಷ್ಟ್ರಾಧಿಪತಿಯಾದಂಥವನು ಒಟ್ಟಿಗೆ ಕಲಿತು ಕೂರ್ತಿರೋದ್ರಿಂದ ಅದೃಷ್ಟ ಅಥವಾ ಅದೃಷ್ಟದ ಭಾಗ್ಯೋದಯ ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು. ಅದರಲ್ಲೂ ಕೂಡ ದಶಮಾಧಿಪತಿಯು ಅದೇ ಆಗಿರ್ತಕ್ಕಂಥದ್ದಾಗಿರೋದ್ರಿಂದ
ಒಂದು ರೀತಿಯಲ್ಲಿ ತುಂಬ ಈಸಿಯಾಗಿ ಕೆಲವೊಂದು ಕೆಲಸ ಕಾರ್ಯಗಳು ನಿಮಗೆ ಆಗುತ್ತೆ. ತುಂಬ ದೀರ್ಘಕಾಲದಿಂದ ಆಗಿಲ್ದಲೇ ಇರ್ತಕ್ಕಂಥ ಕೆಲಸಗಳು ಈ ಸಂದರ್ಭದಲ್ಲಿ ಆಗೋದಕ್ಕೆ ದಾರಿಯಾಗುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಒಟ್ಟಿನಲ್ಲಿ ಉತ್ತಮವಾದಂಥ ವಾರ, ಹಾಗಾಗಿ ಉಪಯೋಗಿಸ್ಕೊಳ್ಳಿ ಸಿಂಹರಾಶಿನವರು. ಪರಿಹಾರ, ಸಣ್ಣ ಪುಟ್ಟದಾದಂಥ ವ್ಯತ್ಯಾಸಗಳು ಹೋಗಬೇಕು ಅನ್ನೋದಿತ್ತು ಅಂದರೆ ಪರಿಹಾರವನ್ನೇನು ಮಾಡಿಕೊಳ್ಬೇಕಾಗತ್ತೆ? ಶಿವಪಾರ್ವತಿಯರು ಇರುವಂಥ ದೇವಸ್ಥಾನ ಅಥವಾ ಶಿವಪಾರ್ವತಿ ಅಂಶಯುತವಾಗಿರ್ತಕ್ಕಂಥ ದೇವಸ್ಥಾನದಲ್ಲಿ ಶಿವನಿಗೆ ಭಸ್ಮಾರ್ಚನೆಯೂ ಅಮ್ಮನವರಿಗೆ ಕುಂಕುಮಾರ್ಚನೆಯೂ ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಂತಕ್ಕಂಥವು ನಿಮಗೆ ಸ್ವಲ್ಪ ಲಾಭವನ್ನು ತರಬಹುದು. ಅನುಕೂಲವನ್ನು ನೋಡುವಂಥ ಸ್ಥಿತಿ, ತುಂಬ ಸೆನ್ಸಿಟಿವ್ ಆಗ್ತಕ್ಕಂಥದ್ದು, ತುಂಬ ಸಣ್ಣ ವಿಷಯಗಳನ್ನು ಕೂಡ ತುಂಬ ತಲೆಗೆ ಡೀಪಾಗಿ ಹಚ್ಚಿಕೊಳ್ತಕ್ಕಂಥ ಸಾಧ್ಯತೆಗಳು, ತುಂಬ ಕೆರ್ಕೊಳ್ತಕ್ಕಂಥದ್ದು, ಅಂದರೆ ಬ್ರೈನ್ ಒಳಗಡೆ ಕೆರ್ಕೊಳ್ತಕ್ಕಂಥದ್ದು, ಇರಿಟೇಟ್ ಮಾಡ್ಕೊಳ್ತಕ್ಕಂಥದ್ದು ಇದೆಲ್ಲವೂ ಕೂಡ ಆಗ್ತದೆ. ಬಟ್ ಅದನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಅದನ್ನು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಪರಿಸ್ಥಿತಿಯೇ ಕೆಟ್ಟು ಹೋಗ್ತದೆ. ಅದರಿಂದ ಹೊರಗೆ ಬನ್ನಿ. ಒಂದು, ಲಾಭ ಹೆಚ್ಚಾಗ್ತಕ್ಕಂಥದ್ದು, ಹೆಸರು ಗಳಿಸ್ತಕ್ಕಂಥದ್ದು, ಉತ್ತಮವಾದಂಥ ಸ್ಥಿತಿಗೆ ಹೋಗುವಂಥ ಸಂದರ್ಭಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರೋದಕ್ಕೆ ದಾರಿ ಉಂಟು ಅಂತಕ್ಕಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ವಾರ ಮಧ್ಯಭಾಗದಿಂದ ಆಚೆಗೆ ಇನ್ನಷ್ಟು ಉತ್ತಮವಾದಂಥ ಸ್ಥಿತಿಯನ್ನು ನೋಡಬಹುದು. ವಾರ ಆರಂಭ ನಿಮಗೆ ಸ್ವಲ್ಪ ಎಡವಟ್ಟುಗಳನ್ನು, ತೊಂದರೆ ತಾಪತ್ರೆಗಳನ್ನು ತರಬಹುದು. ಬಟ್ ವಾರ ಮಧ್ಯಭಾಗದಿಂದ ಆಚೆಗೆ ಎಲ್ಲವೂ ಕೂಡ ನಿಮಗೆ ಪೂರಕವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಯಾಕೆಂದರೆ ವಿದ್ಯಾಭ್ಯಾಸ ಅನುಕೂಲವಾಗುತ್ತೆ, ಪ್ರಯಾಣ ಅನುಕೂಲವಾಗ್ತದೆ, ಭಾಗ್ಯೋದಯ, ಅದೃಷ್ಟ ಅನ್ನೋ ರೀತಿಯಾದಂಥ ಪರಿವರ್ತನಾ ಸ್ಥಿತಿನಲ್ಲಿರೋದ್ರಿಂದ ಅದೃಷ್ಟ ಬರಬೇಕು ಅನ್ನೋ ರೀತಿಯಾದಂಥ ವಾತಾವರಣಗಳು ಕಂಡು ಬರ್ತದೆ. ಉನ್ನತ ವಿದ್ಯಾಭ್ಯಾಸ ಸಂಬಂಧಪಟ್ಟಂಥ ಅನುಕೂಲವಾಗ್ತಕ್ಕಂಥದ್ದು, ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಅನುಕೂಲವಾಗ್ತಕ್ಕಂಥ ಯೋಗ ಫಲಗಳು ಎಲ್ಲವೂ ಕೂಡ ನಿಮಗೆ ವರದಾನವಾಗಿ ಬರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ಪತ್ರ ವ್ಯವಹಾರ ಚೆನ್ನಾಗಿದೆ, ಭೂಮಿ ವ್ಯವಹಾರಗಳು ಚೆನ್ನಾಗಿದೆ. ವ್ಯಾಜ್ಯಗಳು ಮಾತ್ರ ಸ್ವಲ್ಪ ಸೋಲು ಹಿನ್ನಡೆಗಳಾಗುವಂಥದ್ದು, ಅಥವಾ ರಾಜಕಾರಣಿಗಳಿಂದ, ಅಧಿಕಾರಿಗಳಿಂದ ಸ್ವಲ್ಪ ಸಂಕಷ್ಟ, ನಷ್ಟವನ್ನು, ಕಷ್ಟವನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ಇದೆ. ಹಾಗಾಗಿ ಅವರಿಂದ ಮಾತ್ರ ಸ್ವಲ್ಪ ಜಾಗ್ರತೆಯಿಂದಿರಬೇಕಾಗತ್ತೆ. ಸಪ್ತಮ ಶನಿ ಅಂತಕ್ಕಂತೂ ನಿಮಗೆ ಕಾಡಾಟವನ್ನು ಕೊಡೋದಕ್ಕೆ ಅವನ ಆಡಳಿತ ಇಲ್ಲ ಈ ವಾರ. ಹಾಗಾಗಿ ಅವನದೇನು ನೀವು ತಲೆ ಕೆಡಿಸಿಕೊಳ್ಳುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಕುಜನದು ಶುಕ್ರನದ ಆಡಳಿತವೇ ಜಾಸ್ತಿ ಇರೋದ್ರಿಂದ ಈ ವಾರದಲ್ಲಿ ನಿಮಗೆ ಶುಕ್ರ ಅಂತಕ್ಕಂಥವನು ನಿಮಗೆ ಫಲವನ್ನು ಕೊಡ್ತಾನೆ. ಹೆಣ್ಣು ಮಕ್ಕಳ ಸಹಕಾರವಾಗ್ತಕ್ಕಂಥದ್ದು, ಕೆಲಸ ಕಾರ್ಯಕ್ಕೆ ಸಂಬಂಧಪಟ್ಟಂಥ ಪೂರಕವಾದಂಥ ವಾತಾವರಣ ನಿರ್ಮಾಣ ಆಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಹಾಗಾಗಿ ಉತ್ತಮವಾದಂಥ ದಿವಸಗಳೇ ಈ ವಾರದಲ್ಲಿ ನೀವು ನೋಡಬಹುದು. ವಾರ ಆರಂಭದ 2 ದಿವಸ ಮಾತ್ರ ಎಚ್ಚರಿಕೆಯಿಂದ ಇರಿ. ಇನ್ನು ಪರಿಹಾರದ ವಿಚಾರ ಸಂಬಂಧಪಟ್ಟಂತೆ ಏನು ಮಾಡಿಕೊಳ್ಬೇಕಾಗತ್ತೆ? ಕುಲದೇವತಾ ನಾಮಸ್ಮರಣೆಯನ್ನು 108 ಬಾರಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಅದ್ಭುತವಾದಂಥ ರೀತಿಯಲ್ಲಿ ನಿಮಗೆ ಅನುಕೂಲವಾಗುತ್ತೆ. ಇನ್ನು ತುಲಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ದಶಮ ಪ್ರಭಾವ, ಅಷ್ಟಮ ಪ್ರಭಾವ, ಸಪ್ತಮ ಪ್ರಭಾವ ಎಲ್ಲವೂ ಕೂಡ ಇರತಕ್ಕಂಥದ್ದಾಗಿರೋದ್ರಿಂದ ಈ ವಾರ ನಿಮಗೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥವರಿಗೆ ವಾರ ಆರಂಭ ಮತ್ತು ವಾರ ಅಂತ್ಯ ಚೆನ್ನಾಗಿದೆ. ವಾರ ಮಧ್ಯಭಾಗದಲ್ಲಿ ಮಾತ್ರ ಸ್ವಲ್ಪ ಎಡವಟ್ಟಾಗಬಹುದು, ಅಥವಾ ಒತ್ತಡಗಳು ಹೆಚ್ಚಾಗಬಹುದು, ಜವಾಬ್ದಾರಿಗಳು ಜಾಸ್ತಿ ಆಗಬಹುದು, ಪ್ರೆಷರ್ ಜಾಸ್ತಿ ಆಗಬಹುದು. ಅಷ್ಟು ಬಿಟ್ಟರೆ ಉತ್ತಮವಾದ ದಿವಸಗಳಿದೆಯಾ ಈ ವಾರದಲ್ಲಿ? ಖಂಡಿತ ಉತ್ತಮವಾದ ದಿವಸಗಳಿದೆ. ಆಗತ್ತೆ. ವ್ಯವಹಾರಗಳು ಚೆನ್ನಾಗಾಗತ್ತಾ? ಆಗತ್ತೆ. ಆದರೆ ಭಾಳ ಸೂಕ್ಷ್ಮತೆಯಿಂದ ಹೆಜ್ಜೆ ಇಡಬೇಕು. ವಾರ ಮಧ್ಯಭಾಗದ ವಿಚಾರಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಧನಾಧಿಪತಿ ಲಾಭಾಧಿಪತಿ ಪ್ರಭಾವ, ಲಾಭವಾಗಬೇಕು, ಅನುಕೂಲವಾಗಬೇಕು, ಆರ್ಥಿಕ ಅಭಿವೃದ್ಧಿಗಳಾಗಬೇಕು, ಉತ್ತಮವಾದ ಹೆಸರನ್ನು ಗಳಿಸಬೇಕು, ಗೌರವ ಪ್ರಾಪ್ತಿಯಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಎಲ್ಲವೂ ಕೂಡ ಇರುವಂಥದ್ದು. ದಶಮ ಪ್ರಭಾವ ಎಲ್ಲವೂ ಕೂಡ. ಹಾಗಾಗಿ ಬಡ್ತಿಗೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡ್ತಿದ್ದೀನಿ, ಅಲ್ಲಿ ಅನುಕೂಲವಾಗುತ್ತೆ. ಮೇಲಧಿಕಾರಿಗಳಿಂದ ಏನಾದರೂ ಕೆಲಸ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡ್ತಿದ್ದೀರಿ, ಅಲ್ಲಿ ಅನುಕೂಲವಾಗ್ತಕ್ಕಂಥ ಯೋಗ ಫಲಗಳು. ಶನಿಯ ಪ್ರಭಾವ ಅಷ್ಟೊಂದಿಲ್ಲ, ಆದರೆ ಗುರುವಿನ ಪ್ರಭಾವವೂ ಕೂಡ ಅಷ್ಟಿಲ್ಲ. ಬೇರೆ ಗ್ರಹಗಳ ಪ್ರಭಾವವೇ ಈ ವಾರ ಜಾಸ್ತಿ ಇರೋದ್ರಿಂದ ಅವರೆಲ್ಲರೂ ಕೂಡ ನಿಮಗೆ ಪೂರಕವಾದಂಥ ಸ್ಥಿತಿನಲ್ಲೇ ಕುಳಿತಿದ್ದಾರೆ. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ ಈ ವಾರದಲ್ಲಿ. ರಾಹು ಮಾತ್ರ ನಿಮಗೆ ಸ್ವಲ್ಪ ವಾರ ಅಂತ್ಯದಲ್ಲಿ ಸ್ವಲ್ಪ ಎಡವಟ್ಟು ಮಾಡಬಹುದು, ಅಥವಾ ಭಾವನಾತ್ಮಕವಾದಂಥ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕಲ್ಮಶ ಆಗಬಹುದು ವಾರ ಅಂತ್ಯದಲ್ಲಿ. ತುಲಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ವಿದ್ಯಾಭಿವೃದ್ಧಿ ಚೆನ್ನಾಗಿದೆ, ಹೈಯರ್ ಎಜುಕೇಷನ್ ಸಂಬಂಧಪಟ್ಟಂತೆ ಚೆನ್ನಾಗಿದೆ, ಮತ್ತು ಶುಭ ಕಾರ್ಯ ಪ್ರಯತ್ನ ಚೆನ್ನಾಗಿದೆ, ಪಾಲುದಾರಿಕೆ ವ್ಯವಹಾರ ಶುಭಕರವಾಗಿರ್ತಕ್ಕಂಥದ್ದು ಈ ವಾರದಲ್ಲಿ ನೀವು ನೋಡ್ತೀರಿ ತುಲಾ ರಾಶಿನವರು. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ?
ಲಲಿತಾ ಸಹಸ್ರನಾಮಾವಳಿಯನ್ನು ಪಾರಾಯಣವನ್ನು ಮಾಡ್ತಕ್ಕಂಥದ್ದು, ಇಲ್ಲ ಅಂದರೆ ಲಲಿತಾದೇವಿಯ ಸ್ಮರಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ ಸಾಕು. ಅದು ಮಾಡಿದ್ರೂ ಕೂಡ ನಿಮಗೆ ಉತ್ತಮವಾದಂಥ ಫಲವನ್ನು ಈ ವಾರದಲ್ಲಿ ನೀವು ನೋಡ್ತೀರಿ ತುಲಾರಾಶಿನವರು. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಂತಕ್ಕಂಥದ್ದು ಕೈಗೂಡ್ತಕ್ಕಂಥದ್ದು, ಅಥವಾ ಸ್ಥಳ ಬದಲಾವಣೆ ಅಥವಾ ಕರ್ತವ್ಯ ಬದಲಾವಣೆ, ಉದ್ಯೋಗ ಬದಲಾವಣೆ ಸಂಬಂಧಪಟ್ಟಂತೆ ಅನುಕೂಲವಾಗ್ತಕ್ಕಂಥದ್ದು, ಹೊಸ ಉದ್ಯಮವನ್ನು ಪ್ರಾರಂಭ ಮಾಡಬೇಕು ಅಲ್ಲೂ ಕೂಡ ಸಕ್ಸಸ್ ಆಗುವಂಥದ್ದು, ಅಥವಾ ಆ ಪ್ರಯತ್ನದ ಆಲೋಚನೆಗಳಿಗೆ ಸಂಬಂಧಪಟ್ಟಂತೆ ಕೈ ಹಾಕುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಆಲೋಚನೆ ಅಂತೂ ಬರಲೇಬೇಕು, ಹೊಸದಾಗಿ ಏನೋ ಪ್ರಾರಂಭ ಮಾಡಬೇಕಂತ ಬರುತ್ತೆ. ಭಾಗ್ಯದ ಪ್ರಭಾವ ಅದೃಷ್ಟದ, ಯಾಕೆಂದರೆ ಅದೃಷ್ಟದ ಸ್ಥಿತಿನಲ್ಲಿ ಕುಳಿತಿದ್ದಾನೆ, 100 ಗ್ರಹಗಳು ಅದೃಷ್ಟದ ಸ್ಥಿತಿನಲ್ಲಿ ಕುಳಿತಿದ್ದಾರೆ. ಹಾಗಾಗಿ ಮುಂದಿನ ಜೀವನದ ವಿಚಾರ ಸಂಬಂಧಪಟ್ಟಂತೆ ಏನೋ ಒಂದು ಮುಖ್ಯವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳತಕ್ಕಂಥ ಪರಿಸ್ಥಿತಿಗಳು, ವಾತಾವರಣಗಳು ನಿರ್ಮಾಣ ಆಗಿ ಬರೋದಕ್ಕೆ ದಾರಿ ಉಂಟು. ಚಂದ್ರನೂ ಬಲವಾಗಿ ಕುಳಿತಿರ್ತಕ್ಕಂಥದ್ದಾಗಿರೋದ್ರಿಂದ ಏನೋ ಒಂದು ಮಿರಾಕಲ್ ನಡೆಯಬೇಕು. ಯಾವುದೋ ಒಂದು ಕೆಲಸ ನೀವು ನಿರೀಕ್ಷೆ ಇಲ್ಲದಂಥ ರೀತಿಯಲ್ಲಿ ಆಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಇದೆ. ಸರ್ಕಾರಿ ಅಧಿಕಾರಿಗಳಿಗೆ ಅದ್ಭುತವಾದಂಥ ಅವಕಾಶ. ಕಮಿಷನ್ ಬೇಸಿಕ್ ವ್ಯವಹಾರವನ್ನು ಮಾಡ್ತಾ ಇರತಕ್ಕಂಥವ್ರಿಗೆ ಅದ್ಭುತ. ರಾಜಕೀಯ ಕ್ಷೇತ್ರ, ಸರ್ಕಾರಿ ಅಧಿಕಾರಿಗಳು ಯಾರ್ಯಾರಿದ್ದೀರಿ ವೃಶ್ಚಿಕ ರಾಶಿನವ್ರಿಗೆ ಅವ್ರಿಗೂ ಕೂಡ ಅನುಕೂಲವಾಗ್ತಕ್ಕಂಥ ಯೋಗ ಫಲ. ಉದ್ಯೋಗದ ಹುಡುಕಾಟ, ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡ್ತೀರಿ, ಅದ್ಭುತವಾದಂಥ ಯೋಗ ಫಲಗಳು. ಭಾಗ್ಯಾಧಿಪತಿಯಾದಂಥವನ ಪ್ರಭಾವಕ್ಕೆ ದಶಮಾಧಿಪತಿ, ಲಾಭಾಧಿಪತಿ ಎಲ್ಲರೂ ಕೂಡ ಕಲಿತು ಅದೃಷ್ಟವನ್ನು ತರೋದ್ರಿಂದ ಮಿತ್ರರಿಂದ ಅದೃಷ್ಟ, ಅಧಿಕಾರಿಗಳಿಂದ ಅದೃಷ್ಟ, ಉದ್ಯೋಗ ಅದೃಷ್ಟ, ವ್ಯವಹಾರ ಅದೃಷ್ಟ ಅಂತಕ್ಕಂಥದ್ದೆಲ್ಲವೂ ಕೂಡ ಇರುವಂಥದ್ದು ಉಂಟು. ಆದರೂ ವಾರ ಆರಂಭ ಸ್ವಲ್ಪ ಶತ್ರುಗಳ ಉಪಟಳವೂ ಕೂಡ ನಿಮಗೆ ಅನುಭವಿಸ್ತೀರಿ. ಹಾಗಾಗಿ ಜಾಗ್ರತೆ. ಶುಭಕಾರ ಪ್ರಯತ್ನದಲ್ಲೂ ಕೂಡ ಅನುಕೂಲವಾಗ್ತದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಅಭಿವೃದ್ಧಿಯಾಗುವಂಥ ಯೋಗ ಫಲಗಳೆಲ್ಲವೂ ಕೂಡ ಇದೆ. ಗುರುಬಲ ಇಲ್ಲ ಅಂದ್ರೂ ಕೂಡ, ಶನಿಕಾಟ ಪಂಚಮದಲ್ಲಿದ್ದರೂ ಕೂಡ ಅವರ ಪ್ರಭಾವ ಈ ವಾರ ನಿಮಗೆ ನಡೆಯೋದಿಲ್ಲ. ಹಾಗಾಗಿ ಒಳ್ಳೆಯ ಫಲವನ್ನು ನೋಡಬಹುದು, ನಿರೀಕ್ಷೆ ಇಟ್ಟುಕೊಳ್ಳಬಹುದು. ನಿರೀಕ್ಷೆಯನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಗೆಲುವು ನಿಮ್ಮದಾಗಿ ನಿಂತುಕೊಂತದೆ ವೃಶ್ಚಿಕ ರಾಶಿನವ್ರಿಗೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ ಈ ವಾರ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಶಿವಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡಿ ನೋಡಿ. ನಿಮಗೆ ಏನೋ ಒಂದು ಪಾಸಿಟಿವ್ ವೈಬ್, ಅಂದರೆ ಪಾಸಿಟಿವ್ ರಿಸಲ್ಟ್ ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಮಕ್ಕಳಿಂದ ಧನಾಗಮನವಾಗ್ತಕ್ಕಂಥದ್ದು, ಪ್ರೀತಿಪಾತ್ರರಿಂದ ಧನಾಗಮನವಾಗ್ತಕ್ಕಂಥದ್ದು, ರಾಜಕಾರಣಿಗಳಿಂದ ಕೆಲಸ ಕಾರ್ಯಗಳಾಗಬೇಕು, ಸರ್ಕಾರಿ ಅಧಿಕಾರಿಗಳಿಂದ ಅನುಕೂಲವಾಗಬೇಕು ಅನ್ನೋ ರೀತಿಯಾದಂಥ ಪರಿಸ್ಥಿತಿ ಎಲ್ಲವೂ ಕೂಡ ಇರುವಂಥದ್ದು ಉಂಟು. ಆದರೆ ಉದ್ಯೋಗ ಒತ್ತಡಗಳು ಜಾಸ್ತಿ ಆಗುತ್ತೆ. ಮತ್ತು ಅಧಿಕಾರಿಗಳಿಂದ ಸ್ವಲ್ಪ ದಂಡನೆ, ನಿಂದನೆ, ಅವಮಾನ, ಅಪವಾದಗಳು ಬರೋದಕ್ಕೆ ದಾರಿ ಉಂಟು. ಮತ್ತು ಮೇಲಧಿಕಾರಿಗಳಿಂದ ಸ್ವಲ್ಪ ಕಿರುಕುಳಗಳಾಗ್ತಕ್ಕಂಥದ್ದು, ಶತ್ರುತ್ವ ಜಾಸ್ತಿ ಆಗುವಂಥ ಪರಿಸ್ಥಿತಿಯೂ ಕೂಡ ಕಂಡುಬರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಹಾಗಾಗಿ ಒಳ್ಳೆಯದರ ಜೊತೆಯಲ್ಲಿ ಅದರಿಂದ ಕೆಟ್ಟದೂ ಕೂಡ ಬೆನ್ನಿಗೆ ನಿಂತಿರ್ತದೆ. ಎಚ್ಚರಿಕೆ ಹೆಜ್ಜೆ ಇಡ್ತಕ್ಕಂಥದ್ದು ಸೂಕ್ತ. ಗುರುವಿನ ಪ್ರಭಾವ ನಿಮಗೆ ಇಲ್ಲ, ಶನಿಯ ಪ್ರಭಾವ ಈ ವಾರದಲ್ಲಿ ನಿಮಗೆ ಪರಿಣಾಮವನ್ನು ಬೀರೋದಿಲ್ಲ. ಹಾಗಾಗಿ ನಿಮಗೆಲ್ಲರೂ ಕೂಡ ಅಷ್ಟಮ ಪ್ರಭಾವದಲ್ಲೇ ಇರೋದರಿಂದ ಕೆಲಸ ಕಾರ್ಯಗಳ ವಿಚಾರ ಸಂಬಂಧಪಟ್ಟಂತೆ ಹೇಗೋ ಹಾಗೆ ಮಾಡ್ತೀರಿ. ಬಟ್ ಆಗುವಂಥದ್ದೆಲ್ಲವೂ ಕೂಡ ತಡೆಯಾಗಿ ಆಗುವಂಥದ್ದು. ಆರ್ಥಿಕವಾದಂಥ ಸ್ಥಿತಿ ಪರವಾಗಿಲ್ಲ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಕೆಲಸ ಕಾರ್ಯಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಸ್ವಲ್ಪ ನಿಮಗೆ ಸಮಸ್ಯೆ ಆಗಬಹುದು. ಏಕೆಂದರೆ ಧನುಸ್ಸು ರಾಶಿಯವರಿಗೆ ಲಕ್ಷ್ಮೀ ಯೋಗ ಅಂತಕ್ಕಂಥದ್ದಿದೆ ಈ ವಾರ. ಹಾಗಾಗಿ ಯಾವುದೇ ಆಗಬೇಕು ಅನಿರೀಕ್ಷಿತವಾಗುತ್ತೆ. ಅನಿರೀಕ್ಷಿತ ಧನಾಗಮನ, ಅನಿರೀಕ್ಷಿತವಾದಂಥ ಖರ್ಚು ಎರಡೂ ಇರುವಂಥದ್ದೆಲ್ಲವೂ ಕೂಡ ಉಂಟು. ಪ್ರಯಾಣದಲ್ಲಿ ಸ್ವಲ್ಪ ಸಮಸ್ಯೆಗಳಾಗಬಹುದು, ಜಾಗ್ರತೆಯಿಂದ ಇರಬೇಕಾಗತ್ತೆ. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾನಸಿಕವಾದಂಥ ಒಂದು ಅಸಮತೋಲನ ಯಾರಲ್ಲಿದೆ ಅವರು ಸ್ವಲ್ಪ ವ್ಯತ್ಯಾಸಕ್ಕೆ ಸಿಕ್ಕಾಕ್ಕೊಳ್ಳಬಹುದು. ಮತ್ತು ತಿಂಗಳ ದೋಷ, ಗರ್ಭದೋಷಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸಗಳಿರ್ತಕ್ಕಂಥವ್ರು ಸ್ವಲ್ಪ ಸಮಸ್ಯೆಗೆ ಸಿಕ್ಕಾಕ್ಕೊಳ್ಬೋದು. ಮತ್ತು ಸಂತಾನದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಸಮಸ್ಯೆಗಳಾಗಬಹುದು. ಗುರುದೃಷ್ಟಿ ಇದೆ, ಗುರುವಿನ ಪ್ರಭಾವ ಇಲ್ಲ, ಅಂದರೆ ಅವನು ರಿಸಲ್ಟ್ ಕೊಡುವಂಥ ರೀತಿಯಲ್ಲಿಲ್ಲ, ನಿಮಗೆ ಬಲ ಕೊಡುವಂಥ ರೀತಿಯಲ್ಲಿಲ್ಲ ಈ ವಾರ. ಹಾಗಾಗಿ
ಗುರುಬಲ ಇದ್ರೂ ಕೂಡ ಪ್ರಯೋಜನಕ್ಕೆ ಇರೋದಿಲ್ಲ. ಬೇರೆ ಗ್ರಹಗಳ ಕೆಲಸವನ್ನು ಮಾಡ್ತಾರೆ, ಬಟ್ ಏನು ಮಾಡ್ತದೆ, ಸ್ವಲ್ಪ ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಅಷ್ಟು ಸುಸೂತ್ರವಾಗಿ ಮಾಡಿಕೊಡೋದಕ್ಕೆ ಬಿಡೋದಿಲ್ಲ. ಅಷ್ಟು ಬಿಟ್ಟರೆ ಮಿಕ್ಕಿದ್ದೇನು ತೊಂದರೆ ಇಲ್ಲ. ಪರಿಹಾರವನ್ನು ಏನು ಮಾಡಿಕೊಡ್ಬೇಕಾಗತ್ತೆ, ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಸಾಧ್ಯವಾದಷ್ಟು ಕೂಡ ಮೃತ್ಯುಂಜಯನ ಜಪ, ಮೃತ್ಯುಂಜಯನ ಆರಾಧನೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಎಲ್ಲೋ ಸಣ್ಣದಾಗಿ ಪೆಟ್ಟು ಮತ್ತೊಂದು ಮಗದೊಂದು ಅನ್ನೋ ರೀತಿಯಲ್ಲಿ ಆಗುವ ಸಾಧ್ಯತೆಗಳು ಬರಬಹುದು. ಹಾಗಾಗಿ ಇನ್ನು ಮಕರ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಮಕರ ರಾಶಿನವ್ರಿಗೆ ರಾಶ್ಯಾಧಿಪತಿಯ ಪ್ರಭಾವ ಈ ವಾರದಲ್ಲಿ ನಿಮಗೆ ಪ್ರಾಪ್ತಿಯಾಗೋದಿಲ್ಲ. ಬಟ್ ಗುರುವಿನ ಬಲವೂ ಕೂಡ ಅಥವಾ ಗುರುವಿನ ಪ್ರಭಾವವೂ ಕೂಡ ನಿಮಗೆ ವರ್ಕ್ ಆಗೋದಿಲ್ಲ. ಬಟ್ ಎಲ್ಲ ಗ್ರಹಗಳು ಕೂಡ ಹೋಗಿ ಬಂದು ಹಣಕಾಸಿನ ಹಿನ್ನಡೆಗೆ ಕುಂತಿರ್ತಕ್ಕಂಥದ್ದಾಗಿರೋದ್ರಿಂದ ಸೇವಿಂಗ್ಸ್ ಅಂತಕ್ಕಂಥದ್ದು ಇರೋದಿಲ್ಲ. ಮಿತ್ರರೊಂದಿಗೆ ಕಲಹ ಜಾಸ್ತಿ ಆಗುವಂಥದ್ದು, ಮಿತ್ರರಿಂದ ಆರ್ಥಿಕವಾದಂಥ ಮುಗ್ಗಟ್ಟಿಗೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಹಾಗಾಗಿ ಆರ್ಥಿಕವಾದಂಥ ಕೊರತೆಯನ್ನು ಈ ವಾರದಲ್ಲಿ ಹೆಚ್ಚಿನದಾಗಿ ಅನುಭವಿಸುವಂಥ ಪರಿಸ್ಥಿತಿಗಳೆಲ್ಲವೂ ಕೂಡ ಇರುತ್ತೆ. ಆದರೆ ಲಾಭಾಧಿಪತಿಯಾದಂತನೂ ಲಾಭ ಬಂದ್ರೂ ಕೂಡ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತಕ್ಕಂಥ ಸ್ಥಿತಿನಲ್ಲಿ ಇರುತ್ತೆ. ಏನೋ ಒಂದು ಸಣ್ಣದಾಗಿ ಆ ಥರದ ಪ್ರವೃತ್ತಿಯಿಂದ ಎಡವಟ್ಟಿನ ತೀರ್ಮಾನವೇನೋ ತೆಗೆದುಕೊಳ್ತೀರಿ, ಅದು ನಿಮಗೆ ಕುತ್ತನ್ನು ತರಬಹುದು. ಎಚ್ಚರಿಕೆ. ಎಲ್ಲಿ ನಿಮಗೆ ಪ್ಲಸ್ ಆಗೋದಕ್ಕೆ ದಾರಿ ಆಗ್ತದೆ, ಪ್ರೀತಿ ಪ್ರೇಮದ ವಿಚಾರ ಸಂಬಂಧಪಟ್ಟಂತೆ ಅನುಕೂಲ. ಭೂಮಿಯನ್ನು ಖರೀದಿ ಮಾಡಬೇಕು ಅನ್ನೋಂಥವ್ರಿಗೆ, ಸ್ಥಿರಾಸ್ತಿ ವಾಹನ ಫ್ಲ್ಯಾಟ್ ಖರೀದಿ ಮಾಡಬೇಕು ಅನ್ನೋಂಥವ್ರಿಗೆ ಅನುಕೂಲದ ಸ್ಥಿತಿಯನ್ನು ನೋಡಬಹುದು. ಮಕ್ಕಳಿಂದ ಸ್ವಲ್ಪ ಸಹಕಾರ ಸಿಗಬಹುದು. ಮತ್ತು ಸಂಗಾತಿಯಿಂದ ಕೆಲವೊಂದು ಸಹಕಾರಗಳು ಅನುಕೂಲವನ್ನು ನೋಡ್ತಕ್ಕಂಥ ಪರಿಸ್ಥಿತಿ ಎಲ್ಲವೂ ಕೂಡ ಇರುತ್ತೆ. ಶಶಿಮಂಗಳ ಯೋಗದ ಪ್ರಾಪ್ತಿ. ಹಾಗಾಗಿ ನಿಮಗೆ ಅದೆಲ್ಲವೂ ಕೂಡ ಇದ್ರೂ ಕೂಡ, ಇಷ್ಟೆಲ್ಲ ಎಡವಟ್ಟುಗಳಿದ್ರೂ ಕೂಡ ನಿಭಾಯಿಸೋದಕ್ಕೆ ಬೇರೆ ಯಾರೋ ಹೆಂಡತಿ ರೂಪದಲ್ಲೋ, ಅಕ್ಕನ ರೂಪದಲ್ಲೋ, ತಂಗಿಯ ರೂಪದಲ್ಲೋ, ಸ್ನೇಹಿತರ ರೂಪದಲ್ಲೋ ಯಾರೋ ನಿಮಗೆ ಬೆನ್ನಿಗೆ ನಿಂತುಕೊಂಡು ನಿಮ್ಮ ಸಮಸ್ಯೆಗಳು ನಿಮಗೆ ತಾಗದಂಥ ರೀತಿಯಲ್ಲಿ ಅಥವಾ ನಿಮಗೆ ತೊಂದರೆ ಕೊಡದಂಥ ರೀತಿಯಲ್ಲಿ ರಕ್ಷಣೆ ಸಿಗುತ್ತೆ. ಅದೊಂದು ಮಾತ್ರ ಈ ವಾರದಲ್ಲಿ ನಿಮಗೆ ವರದಾನವಿದೆ. ವಿದ್ಯಾಭಿವೃದ್ಧಿ ಚೆನ್ನಾಗಿದೆ. ಹೈಯರ್ ಎಜುಕೇಷನ್ ಮಾಡುವಂಥವ್ರಿಗೆ ಅಷ್ಟೊಂದು ಚೆನ್ನಾಗಿಲ್ಲ. ಆದರೆ ಈ ಡಾಕ್ಟ್ರು, ಸೈಂಟಿಸ್ಟ್ಗಳಿಗೆ, ಸೈನ್ಸ್ ವಿದ್ಯಾರ್ಥಿಗಳಿಗೆ ಅನುಕೂಲದ ಸ್ಥಿತಿಯನ್ನು ನೋಡ್ಬೋದು. ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಅನುಕೂಲದ ಸ್ಥಿತಿಯನ್ನು ನೋಡೋದಕ್ಕೆ ದಾರಿ ಎಲ್ಲವೂ ಕೂಡ ಇದೆ. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಮೈನಸ್ ಇದೆ, ಪ್ಲಸ್ ಇಲ್ಲ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಶಿವನ ಆಲಯದಲ್ಲಿ ರುದ್ರಾಭಿಷೇಕವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಕುಂಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಸ್ಥಿರಾಸ್ತಿ ಹೂಡಿಕೆಗೆ ಸಂಬಂಧಪಟ್ಟಂತೆ ಅನುಕೂಲ, ಅಥವಾ ಸ್ಥಿರಾಸ್ತಿಯ ಮೇಲೆ ಸಾಲವನ್ನು ಮಾಡಬೇಕು ಅಥವಾ ಬ್ಯಾಂಕಲ್ಲೆಲ್ಲ ಅಪ್ಲೈ ಮಾಡಬೇಕು, ಅನುಕೂಲವಾಗ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಇದೆ. ಗುರುವಿನ ಪ್ರಭಾವವಿಲ್ಲ. ಗುರುದೃಷ್ಟಿ ಅಥವಾ ಗುರುಬಲ ಇದ್ರೂ ಕೂಡ ಗುರು ಬಲ ಕೊಡುವಂಥ ರೀತಿಯಲ್ಲಿ ಈ ವಾರದಲ್ಲಿ ನಿಮಗೆ ಬೇರೆ ಗ್ರಹಗಳು ಸಪೋರ್ಟ್ ಮಾಡ್ತಾ ಇಲ್ಲ. ಶನಿದು ಪ್ರಭಾವವಿಲ್ಲ. ಹಾಗಾಗಿ ಅಲ್ಲೇನು ಆತಂಕ ಬೀಳುವಂಥ ಅವಶ್ಯಕತೆಗಳೇನಿರೋದಿಲ್ಲ. ವಿದೇಶಕ್ಕೆ ಹೋಗಬೇಕು ಅನ್ನೋಂಥವ್ರಿಗೆ ಅನುಕೂಲವಾಗ್ತಕ್ಕಂಥ ಯೋಗ ಫಲಗಳೆಲ್ಲವೂ ಕೂಡ ಕಾಣ್ತದೆ. ನಿಮ್ಮ ಹೆಸರು, ಗೌರವ, ಕೀರ್ತಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಎಲ್ಲೋ ನಿರಾಸೆಗಳಾಗಬಹುದು, ಅಥವಾ ಮಾಡಿದಂಥ ಪ್ರಯತ್ನಕ್ಕೆ ಸರಿಯಾದಂಥ ಫಲ ಸಿಗದೆ ಸ್ವಲ್ಪ ನಿರಾಸೆಗಳನ್ನು ಅನುಭವಿಸ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗುವಂಥದ್ದು. ಸಂಗಾತಿಯೊಂದಿಗೆ ಶತ್ರುತ್ವ, ಸ್ವಲ್ಪ ಕಲಹಗಳಾಗ್ತಕ್ಕಂಥದ್ದು, ಮತ್ತು ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸ್ವಲ್ಪ ನಷ್ಟಗಳಾಗ್ತಕ್ಕಂಥ ಪರಿಸ್ಥಿತಿ, ವ್ಯಾಜ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಮತ್ತು ಸೋಲುಗಳನ್ನು ಅನುಭವಿಸ್ತಕ್ಕಂಥ ವಾತಾವರಣಗಳೆಲ್ಲವೂ ಕೂಡ ಇರುತ್ತೆ ಈ ವಾರದಲ್ಲಿ ಅಂತಕ್ಕನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಉನ್ನತ ವಿದ್ಯಾಭ್ಯಾಸ ಓಕೆ, ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಇರುತ್ತೆ. ಅಷ್ಟು ಕಾನ್ಸಂಟ್ರೇಟಾಗಿ ಕುಳಿತು ಓದೋದಕ್ಕೆ ಆಗೋದಿಲ್ಲ ಒಂದು. ಎರಡನೇದಾಗಿ ತುಂಬ ಥಾಟ್ಸ್ಗಳು ಜಾಸ್ತಿ ಬಂದು ನಿದ್ರಾಭಂಗ ಆಗ್ತದೆ. ಮತ್ತು ಲಕ್ಸುರಿ ಲೈಫು, ಜೂಜು, ರೇಸ್, ಲಾಟರಿ ಇದ್ರ ಕಡೆಗೆ ಹೆಚ್ಚಿನದಾದಂಥ ಒಲವು, ಸಡನ್ ಸಿರಿವಂತನಾಗಬೇಕು, ಐಷಾರಾಮಿ ಲಕ್ಸುರಿ ಲೈಫ್ ಕಡೆಗೆ ಹೆಚ್ಚಿನದಾಗಿ ಆಲೋಚನೆಗಳು ಬರ್ತಕ್ಕಂಥದ್ದು. ಅಷ್ಟು ಕೋಟಿ ಮಾಡಬೇಕು, ಇಷ್ಟು ಬರೀ ಊಹೆಗಳಲ್ಲಿ ನಿಮಗೆ ಕಾಲಹರಣವಾಗಿ ನಿಮ್ಮ ಟೈಮ್ ಎಲ್ಲ ವೇಸ್ಟ್ ಆಗುತ್ತೆ. ಕುಂಭರಾಶಿನವ್ರಿಗೆ ಈ ವಾರ ಏನು ಪರಿಹಾರವನ್ನು ಮಾಡಿಕೊಳ್ಬೇಕಾಗತ್ತೆ? ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಮುತ್ತೈದೆಯರ ಆಶೀರ್ವಾದವನ್ನು ಪಡೆದುಕೊಳ್ತಕ್ಕಂಥ ಪ್ರಯತ್ನ ಮಾಡಿ, ಒಳ್ಳೆಯ ರಿಸಲ್ಟ್ ನಿಮಗೆ ಸಿಗುತ್ತೆ. ಇನ್ನು ಮೀನರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಧಾರಣೆ ಈ ವಾರದಲ್ಲಿ ನೀವು ನೋಡಬಹುದು.
ಚಿಂತೆ ಮಾಡುವಂಥದ್ದೇನಿರೋದಿಲ್ಲ. ಅದರಲ್ಲೂ ಕೂಡ ವಾರ ಆರಂಭ ನಿಮಗೆ ಉತ್ತಮವಾದಂಥ ದಿವಸಗಳನ್ನೇ ನೋಡೋದಕ್ಕೆ ದಾರಿಯಾಗ್ತದೆ. ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಮೈನಸ್ ಆಗಬಹುದು ನಿಮಗೆ. ವಾರ ಆರಂಭ ಅದ್ಭುತವಾದಂಥ ಸ್ಥಿತಿ. ಮಕ್ಕಳ ನಡುವಿನಲ್ಲಿ ಅಂದರೆ ಪೋಷಕರು ಮಕ್ಕಳ ನಡುವಿನಲ್ಲಿ, ತಂದೆ ತಾಯಿ ಮಕ್ಕಳ ನಡುವಿನಲ್ಲಿ ಇರ್ತಕ್ಕಂಥ ವೈಮನಸ್ಸು ಬಗೆಹರಿತಕ್ಕಂಥದ್ದು, ಮನಸ್ತಾಪಗಳು ಬಗೆಹರಿತಕ್ಕಂಥದ್ದು, ಅಥವಾ ಮಕ್ಕಳ ಜೀವನಕ್ಕೆ ಸಂಬಂಧಪಟ್ಟಂತೆ ಏನೋ ನಿರೀಕ್ಷೆ ಇಟ್ಕೊಂಡಿರ್ತೀರಿ, ಆ ಕೆಲಸಗಳಾಗಿ ಮಕ್ಕಳ ಜೀವನ ಸರಿದಾರಿಗೆ ಹೋಗುವಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಈ ಬಂಧು ಬಾಂಧವರೊಂದಿಗೆ, ನೆರೆಹೊರೊಂದಿಗೆ ಇರುವಂಥ ಮನಸ್ತಾಪಗಳು ಬಗೆಹರಿತಕ್ಕಂಥದ್ದು, ಸ್ವಲ್ಪ ಪ್ರೀತಿ ವಿಶ್ವಾಸಗಳಿಗೆ ಸ್ವಲ್ಪ ಬೆಲೆ ಕೊಡ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗುವಂಥದ್ದು, ಭಾವನೆಗೆ ಬೆಲೆ ಕೊಡ್ತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರೋದಕ್ಕೆ ದಾರಿ ಎಲ್ಲವೂ ಕೂಡ ಉಂಟು. ವಾರ ಅಂತ್ಯದಲ್ಲಿ ಅದರಲ್ಲೂ ಕೂಡ ಶನಿವಾರ ನೀವು ಸ್ವಲ್ಪ ಮೀನರಾಶಿನವರು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ತೊಂದರೆ ಆಗುವಂಥ ಸಾಧ್ಯತೆಗಳು ಬರ್ಬೋದು ಅನಿರೀಕ್ಷಿತವಾಗಿ. ಮತ್ತು ತಂದೆಯಿಂದ ಲಾಭವಾಗ್ತಕ್ಕಂಥದ್ದು, ಸರ್ಕಾರಿ ಅಧಿಕಾರಿಗಳಿಂದ, ಸರ್ಕಾರದಿಂದ, ರಾಜಕೀಯ ವ್ಯಕ್ತಿಗಳಿಂದ ಲಾಭ ಅನುಕೂಲವನ್ನು ನೋಡ್ತಕ್ಕಂಥ ಪರಿಸ್ಥಿತಿಗಳು, ಉದ್ಯೋಗ ಲಾಭವಾಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಹುಡುಕಾಟದಲ್ಲಿರ್ತಕ್ಕಂಥವರಿಗೆ ಸೇವಾ ವೃತ್ತಿ, ಉದ್ಯೋಗ, ಗುತ್ತಿಗೆ ಕೆಲಸ, ಕಂಪ್ನಿಗಳಲ್ಲಿ ಕೆಲಸ ಕಾರ್ಯಗಳನ್ನು ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂದರೆ ಅಲ್ಲೂ ಕೂಡ ಸ್ವಲ್ಪ ನಿಮಗೆ ನಿಮ್ಮ ಪ್ರಯತ್ನಕ್ಕೆ ಸಕ್ಸಸ್ ಆಗುವಂಥ ಸಾಧ್ಯತೆಗಳು, ವಿದ್ಯಾಭಿವೃದ್ಧಿ, ಶುಭ ಕಾರ್ಯ ಪ್ರಯತ್ನದಲ್ಲಿ ಯಶಸ್ಸು ಗಳಿಸ್ತಕ್ಕಂಥದ್ದು, ಪ್ರೀತಿ ಪ್ರೇಮದ ಪ್ರಸ್ತಾವನೆಗಳಲ್ಲಿ ಸ್ವಲ್ಪ ಅನುಕೂಲವಾಗ್ತಕ್ಕಂಥ ಯೋಗ ಬಲಗಳು, ಭೂಮಿ ವ್ಯವಹಾರಗಳು ಕೈ ಆಗ್ತಕ್ಕಂಥದ್ದು, ವಾಹನಕ್ಕೆ ಸಂಬಂಧಪಟ್ಟಂತೆ ಕೆಲಸ ಕಾರ್ಯಗಳು ತುಂಬ ಸುಸೂತ್ರವಾಗಿ ಆಗುವಂಥ ಸ್ಥಿತಿ ಎಲ್ಲವೂ ಕೂಡ ಉಂಟು. ಗುರುಬಲ ಇಲ್ಲ, ಶನಿ ಕಾಟವಿದ್ರೂ ಕೂಡ ಶನಿ ಕಾಟ ಕೊಡುವಂಥ ಸ್ಥಿತಿನಲ್ಲಿಲ್ಲ. ಗುರುಬಲ ಇಲ್ಲ ಅಂದ್ರೂ ಕೂಡ ಅವಂದು ಆಟ ಇಲ್ಲ. ಮಿಕ್ಕ ಗ್ರಹಗಳ ಆಟವೇ ನಿಮಗೆ ಮೀನರಾಶಿನಾಗಿ ಇರೋದರಿಂದ ಈ ವಾರ ಉತ್ತಮವಾದಂಥ ಸ್ಥಿತಿಯನ್ನು ನೋಡಬಹುದು. ಸದುಪಯೋಗ ಪಡಿಸಿಕೊಳ್ಳಿ. ವಾರ ಅಂತ್ಯ ಸ್ವಲ್ಪ ಆಟ ಆಡಿಸ್ಬೋದು ನಿಮಗೆ. ವಾರ ಮಧ್ಯಭಾಗದವರೆಗೂ ಕೂಡ ಉತ್ತಮವಾದಂಥ ಸ್ಥಿತಿ ಇರುತ್ತೆ. ಹಾಗಾಗಿ ನೀವು ಒಡೆರಿ ಗೋಲಿ ಅಂತಕ್ಕಂಥ ರೀತಿಯಲ್ಲಿ ಧೈರ್ಯವಾಗಿ ನುಗ್ಗಿ ಹೋಗಬಹುದು. ಬಹಳ ಸುಸೂತ್ರವಾಗುತ್ತೆ. ವ್ಯಾಜ್ಯಗಳಲ್ಲಿ ಕೋರ್ಟ್ ಕೇಸ್ ಜಯನ್ನು ಸಾಧಿಸುವಂಥ ಪರಿಸ್ಥಿತಿಗಳು ಬರಬಹುದು. ಹಾಗಾಗಿ ಈಗ ಇರುವಂಥ ಸಣ್ಣ ಪುಟ್ಟದಾದ ಸಮಸ್ಯೆಗಳು ಹೋಗಬೇಕು, ಪರಿಹಾರ ಸಿಗಬೇಕು ಅನ್ನೋದಿತ್ತು ಅಂತಂದರೆ ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ ಚಾಮುಂಡೇಶ್ವರಿಯ ನಾಮಸ್ಮರಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ ಒಂದು 108 ಬಾರಿ. ನನ್ನ ಪ್ರಕಾರ ಆ ತಾಯಿ ಅನುಗ್ರಹವಾಯಿತು ಅಂದರೆ ನಿಮಗೆ ಎಲ್ಲೋ ಒಂದು ಸಣ್ಣದಾಗಿ ಮಿರಾಕಲ್ ಅನ್ನೋ ರೀತಿಯಲ್ಲಿ ತುಂಬ ಡಿಸ್ಟರ್ಬ್ ಇರ್ತಕ್ಕಂಥ ಸಮಸ್ಯೆಗಳಿಂದ ಹೊರಗೆ ಬರ್ತೀರಿ. ಒಳ್ಳೆಯದಾಗಲಿ. ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.